हरिः ओम्। भद्रं कर्णे विष्णुयामदेवाः भद्रं पश्येमाक्षधैर्यचत्राः स्थिरैरङ्गैस्तुष्टवागुंसस्तनोभिः व्यशेमदेवहितं यदायुः। शान्तिः। ओं नमो ब्रह्मादिभ्यो ब्रह्मविद्या संप्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितं प्रज्ञानगणः प्रत्यगर्तो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं। सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। अजीहि भगवो ब्रह्म। ಏನು ಹೇಳಿದ್ರು, ಸುಷುಪ್ತಿಯಲ್ಲಿರುವ ಅದ್ವಯಾತ್ಮ ಸ್ವರೂಪ ಅಂತ ಸ್ವಾಮಿಗಳು ಇದು ಬರೆದಿದ್ದಾರೆ. ಸುಷುಪ್ತಿಯಲ್ಲಿ ನಾವು ಯಾವ ರೂಪದಲ್ಲಿ ಇರ್ತೀವಿ ಅಂತ. ಅಲ್ಲಿ ಅವಿದ್ಯೆಯಿಂದಾದಂತಹ ಕಾಮದಿಂದಾಗುವ ಕರ್ಮ ಇವುಗಳಿಗೆ ಕಟ್ಟುಬಡದಾದ ದೇಹೇಂದ್ರಿಯಗಳೇ ಇರೋದಿಲ್ಲ. ನಾವು ದೇಹ ಇದೆ, ನಾನಿದಾಗಿದ್ದೀನಿ, ನನಗೊಂದು ಕಾಮ ಆಸೆ ಬರ್ತಾ ಇದೆ ನಾವು ಅನ್ಕೋತಾ ಇದ್ದೀವಿ. ಆಸೆಯೇ ದೇಹವನ್ನು ತಯಾರು ಮಾಡಿರೋದು. ಆಸೆಯಿಂದ ಕರ್ಮ ಮಾಡಿ ಕರ್ಮದಿಂದ ದೇಹೇಂದ್ರಿಯಗಳು ತಯಾರಾಗಿರೋದು. ಮತ್ತಿದ್ರಲ್ಲಿ ಆಸೆ ತೋರ್ಕೊಳ್ಳುತ್ತೆ. ಯಾಕೆ? ಅದು ಬೇರೆನೇ ಅಲ್ಲ. ದೇಹ ಇದೆ ಅಂದ್ರೋ ಆಸೆ ಇದೆ ಅಂದ್ರೋ ಬೇರೆ ಬೇರೆ ಅಲ್ಲ. ಅದಕ್ಕೆ ಜ್ಞಾನಿಯಾದವನಿಗೆ ದೇಹ ಇದೆ ಅಂತಲೇ ಅನ್ಸಲ್ಲ. ತತ್ವಜ್ಞಾನಿಗೆ ಬ್ರಹ್ಮಜ್ಞಾನಿಗೆ ನಾನು ಒಂದು ದೇಹವಾಗಿದ್ದೇನೆ ಅಂತಲೇ ಅನ್ಸಲ್ಲ. ಎಲ್ಲಿವರೆಗೆ ನಾನೊಂದು ದೇಹವಾಗಿದ್ದೀನಿ ಅಂತ ಅನ್ಸುತ್ತೋ ಅಲ್ಲಿವರೆಗೆ ಕಾಮ ಹೋಗಿದೆ ಅಂತಲೂ ಅರ್ಥ ಇಲ್ಲ. ಅದೆರಡು ಒಂದೇ. ಅಂದರೆ ಅವಿದ್ಯಾ ಕಾಮಕರ್ಮಗಳ ರೂಪವಾದಂತಹ ಈ ಕಾರ್ಯಕಾರಣಗಳು ಅಂದರೆ ದೇಹೇಂದ್ರಿಯಗಳು ಅಂತ ಏನಿವೆ ಇವೆಲ್ಲವೂ ಅಡಗೋಗಿರುತ್ತೆ ಅಂದರೆ ಕಾಮಾದಿಗಳು ಅಡಗೋಗಿರುತ್ತೆ. ಆತ್ಮನಿಗಿಂತ ಬೇರೆ ಏನೂ ಇರಲ್ಲ. ಆತ್ಮನಿಗಿಂತ ಬೇರೆ ಏನಾದರೂ ಇದೆ ಅಂದರೆ ಅಲ್ಲಿ ಕಾಮ ಕರ್ಮ ಅವಿದ್ಯೆ ಎಲ್ಲದೂ ಇದೆ ಅಂತ ಅರ್ಥ. ಅದೇ ಇರೋದು. ಆತ್ಮನಿಗಿಂತ ಬೇರೆ ಏನಾದರೂ ಇದೆ ಅನ್ನೋದಾದರೆ ಅದು ಅವಿದ್ಯಾ ಕಾಮಕರ್ಮಗಳೇ ಹೊರತು ಇನ್ನೇನೂ ಅಲ್ಲ. ಯಾಕೆ? ಎಲ್ಲವೂ ಆತ್ಮನೇ ಆಗಿರುವಾಗ, ಆತ್ಮನಿಗಿಂತ ಬೇರೆ ಏನು ಇಲ್ಲದೆ ಇರುವಾಗ ಏನೋ ಇದೆ ಅಂತ ತಿಳ್ಕೊಳ್ಳೋದು ಅವಿದ್ಯೆ. ತಪ್ಪು ತಿಳುವಳಿಕೆ ಇದೆ ಅಂತ ಅರ್ಥ. ಹಗ್ಗಕ್ಕಿಂತ ಬೇರೆಯಾಗಿ ಹಾವು ಇದೆ ಅಂದರೆ ಅದು ತಪ್ಪು ತಿಳುವಳಿಕೆ ಇದೆ ಅಂತ ಅರ್ಥವೇ ಹೊರತು ಹಾವಿದೆ ಅಂತೇನು ಅರ್ಥ ಅಲ್ಲ. ಆ ಹಾವು ಅನ್ನೋದು ತಪ್ಪು ತಿಳುವಳಿಕೆಯಿಂದ ಬೇರೆ ಇಲ್ಲ. ಅದರಿಂದ ಆ ಹಾವನ್ನು ಹಿಡ್ಕೊಂಡಿರೋದು ಯಾವುದು? ತಪ್ಪು ತಿಳುವಳಿಕೆ. ಇಲ್ಲಿ ದೇಹೇಂದ್ರಿಯಗಳನ್ನು ಈ ಪ್ರಪಂಚವನ್ನು ಹಿಡ್ಕೊಂಡಿರೋದು ಯಾವುದು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆಯನ್ನು ಬಿಟ್ಟ ಕ್ಷಣದಲ್ಲಿ ಅದ್ಯಾವುದೂ ಇರೋದೇ ಇಲ್ಲ. ಹಾಗೆ ಅವೆಲ್ಲವೂ ಅಡಗಿ ಹೋಗಲಾಗಿ ಆತ್ಮಸ್ವರೂಪ ಎಚ್ಚರ ಕನಸುಗಳಲ್ಲಿ ಇನ್ನೊಂದು ರೂಪದಲ್ಲಿ ತೋರ್ತಾ ಇದೆ. ನಾವೇ ನಮ್ಮನ್ನೇ ಬೇರೆ ರೂಪದಲ್ಲಿ ನೋಡ್ಕೋತಾ ಇದ್ದೀವಿ. ಹಾಗೆ ಇನ್ನೊಂದು ರೂಪದಲ್ಲಿ ತೋರುತ್ತಿರುವ ಈ ಆತ್ಮಸ್ವರೂಪವು ಆ ಸಮಯದಲ್ಲಿ ಅವಿದ್ಯೆ ಅನ್ನೋದೇ ಇಲ್ಲದೆ ಇರೋದ್ರಿಂದ. ಯಾಕೆ? ಅವಿದ್ಯೆ ಅನ್ನೋದು ಮನಸ್ಸು ಅನ್ನೋದು ಎರಡೂ ಒಂದೇ. ಮನಸ್ಸಿನಲ್ಲಿ ಅವಿದ್ಯೆ ಅಥವಾ ಬುದ್ಧಿಯಲ್ಲಿ ಅವಿದ್ಯೆ ಅಂತ ಹೇಳಿದ್ರು, ಅವಿದ್ಯೆಯೇ ಬುದ್ಧಿ ರೂಪದಲ್ಲಿದೆ ಅಂದರು, ಎರಡೂ ಒಂದೇ. ಯಾಕೆ? ಅದೆರಡಕ್ಕೂ ಮೊದಲು ಅವಿದ್ಯೆಯೋ ಮೊದಲು ಬುದ್ಧಿಯೋ, ಮೊದಲು ಬುದ್ಧಿ ಸೃಷ್ಟಿಯಾಯಿತು ಆಮೇಲೆ ಅದರೊಳಗೆ ಅವಿದ್ಯೆ ಬಂತು ಹಾಗೆ ಹೇಳಕ್ಕೆ ಬರಲ್ಲ. ಯಾಕೆ? ಏನನ್ನಾದರೂ ಒಂದು ಸೃಷ್ಟಿಯಾಯಿತು ಅಂತ ತಿಳ್ಕೊಳ್ಳೋದೇ ಅವಿದ್ಯೆ. ವ್ಯತ್ಯಾಸವನ್ನೇ ತೋರ್ಸಕ್ಕೆ ಬರಲ್ಲ. ಮೊದಲು ಕನಸು ಸೃಷ್ಟಿಯಾಯಿತು ಆಮೇಲೆ ಅದರೊಳಗೆ ಬುದ್ಧಿ ಸೃಷ್ಟಿಯಾಯಿತು ಹೇಳ್ಬೋದಾ? ಇಲ್ಲ. ಕನಸು ಅಂದ್ರು ಬುದ್ಧಿ ಅಂದ್ರು ಹೇಗೆ ಎರಡೂ ಒಂದೇನೋ, ಕನಸು ಮೊದಲು ಸೃಷ್ಟಿಯಾಯಿತು, ಅದನ್ನು ಆಮೇಲೆ ನಾನು ತಪ್ಪು ತಿಳಿದುಕೊಂಡೆ ನಿಜ ಎಂದು. ನಿಜ ಅಂತ ತಿಳ್ಕೊಂಡೆ, ಕನಸು ತೋರ್ತು, ಎಲ್ಲ ಒಂದೇ ಅದು ಅಲ್ವಾ? ಹಾಗೆ ಇಲ್ಲಿ ಆತ್ಮನು ಬೇರೆ ಬೇರೆ ರೂಪದಲ್ಲಿ ತೋರಿ ಬರ್ತಾ ಇದ್ದಾನೆ. ಇದೆಲ್ಲ ಈಗಲೂ ಆತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ. ಆದರೆ ಅದೇ ಆತ್ಮನನ್ನೇ ಮಧ್ಯದಲ್ಲಿ ಅವಿದ್ಯೆಯನ್ನು ಒಂದು ಕನ್ನಡಿ ಇಟ್ಕೊಂಡಿರೋದ್ರಿಂದ ಬೇರೆ ಬೇರೆ ರೂಪದಲ್ಲಿ ನೋಡ್ತಾ ಇದ್ದೀವಿ.
ಯಾವಾಗ ಅವಿದ್ಯೆ ಅಂದ್ರೇನೋ ಯಾವುದೋ ಒಂದನ್ನು ನಾನು ಅಂದ್ಕೊಳ್ಳೋದು, ತಪ್ಪು ತಿಳ್ಕೊಳ್ಳೋದು ಅಂತ. ತಪ್ಪು ತಿಳ್ಕೊಳ್ಳೋದು ಅಂದ್ರೇನೋ ಎಲ್ಲವೂ ನಾನೇ ಆಗಿದ್ರು ಯಾವುದೋ ಒಂದನ್ನು ನಾನು ಅಂದ್ಕೊಂಡ್ರೆ ತಪ್ಪು ತಿಳುವಳಿಕೆ ಅಲ್ವಾ. ಆ ತಪ್ಪು ತಿಳ್ಕೊಂಡಿದ್ರಿಂದ ಆ ಆತ್ಮಸ್ವರೂಪವೇ ಏನು ಬೇರೆ ಬೇರೆ ಯಾಕೆ ತೋರ್ತಾ ಇದೆ ಇಲ್ಲಿ, ಅಲ್ಲಿ ತಪ್ಪು ತಿಳುವಳಿಕೆ ಅನ್ನೋದು ಎಲ್ಲಿ, ತಿಳುವಳಿಕೆ ಅನ್ನೋದು ಎಲ್ಲಿ ತೋರುತ್ತೆ, ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ತೋರೋದು. ಅದು ಇಲ್ಲದೆ ಇರೋದ್ರಿಂದ ಅದ್ವಯವಾಗಿ ಶಾಂತವಾಗಿ ಮಂಗಳಕರವಾದಂತಹ ಸ್ವರೂಪವು ಹಾಗೆ ಉಳ್ಕೊಂಡಿರುತ್ತೆ. ಅದನ್ನು ಒಂದು ದೃಷ್ಟಾಂತದಿಂದ ಹೇಳಬೇಕು ಅಂದರೆ ಅದಕ್ಕೆ ಮುಂದಿನ ಇದರಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಯಾವ್ಯಾವ್ದು ಅಡಗಿರುತ್ತೆ ಅಂತಲೂ ಹೇಳಬೇಕು. ನಿದ್ರೆಯಲ್ಲಿ ನಾವು ನಿದ್ರಾನುಭವವನ್ನು ಅನುಭವಿಸುವಾಗ ಯಾವುದೂ ತೋರುತ್ತಿರುವುದಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಹಾಗಿದ್ರೆ ತೋರುತ್ತಿರುವುದೆಲ್ಲವೂ ಅಡಗಿರುತ್ತೆ ಅಂತ ಹೇಳಬೇಕು. ತೋರ್ತಾ ಇರೋದು ಏನು, ಎಷ್ಟು ಪ್ರಕಾರವಾಗಿ ತೋರ್ತಾ ಇದೆ ಆತ್ಮಸ್ವರೂಪ ಅಂತ ಕೇಳಿದರೆ ಆ ಮುಂದಿನ ಮಂತ್ರದಲ್ಲಿ ಅದನ್ನು ಹೇಳ್ತಾರೆ. ಈಗ ದೃಷ್ಟಾಂತದಿಂದ ಹೇಗೆ ಅದು ಒಂದಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಬಂದಿದ್ದು ಹೇಗೆ ಒಂದಾಗತ್ತೆ ಅಂತ ಕೇಳಿದರೆ ಸ ಯಥಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಹವೈ ತತ್ಸರ್ವಂ ಪರ ಆತ್ಮನಿ ಸಂಪ್ರತಿಷ್ಠತೆ. ಸಹ ಯಥಾ ಸೌಮ್ಯ ಸೌಮ್ಯ ಹೇಳ್ಬೇಡ, ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ವೈ ತತ್ ಸರ್ವಂ ಪರೇ ಆತ್ಮನಿ ಸಂಪ್ರತಿಷ್ಠಂತೆ. ಸಂಪ್ರತಿಷ್ಠತೆ ಏಕವಚನ, ಇಲ್ಲಿ ಹಿಂದ್ಗಡೆ ಬಹುವಚನ. ಹೇಗೆ ಎಲೆ ಮಗನೇ ಸೌಮ್ಯ ಅಂದರೆ ಗುರುಗಳು ಶಿಷ್ಯನನ್ನ ಮಗು, ಮಗನೇ, ಸೌಮ್ಯ, ಶಿಷ್ಯ ಎಲ್ಲ ಥರನೂ ಕರೀತಾರೆ, ಅಪ್ಪ ಅಂತ. ಈಗ ತಂದೆಯರು ಮಗನ್ನ ಏ ಅಪ್ಪ ಬಾರೋ ಇಲ್ಲಿ ಅಂತಾರೆ. ಎಲ್ಲ ಅಪ್ಪ ಕೂತ್ಕೊಂಡು ಮಗನ ಅಪ್ಪ ಅಂತ ಇದಾರಲ್ಲ ಅಂದರೆ ಪ್ರೇಮ, ನಾನು ನೀನು ಬೇರೆ ಅಲ್ಲ ಅಂತ. ಅದಕ್ಕೆ ಇದರಲ್ಲಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಬರೀತಾರೆ. ಅಲ್ಲಿ ತಾತ ಅಂದರೆ ತನೋತಿ ಆತ್ಮಾನಂ ಪುತ್ರರೂಪೇಣ ಇತಿ ತಾತ. ತನ್ನನ್ನು ತಾನು ಮಗನ ರೂಪದಲ್ಲಿ ನೋಡ್ಕೊತಾನೆ, ಅದರಿಂದ ಅಪ್ಪನಿಗೆ ತಾತ ಅಂತ ಹೆಸರು ಸಂಸ್ಕೃತದಲ್ಲಿ. ಅಪ್ಪ ತಾತ ಆದರೂ ಮಗನೂ ತಾತಾನೆ. ಯಾಕೆ, ಹೇಗೆ ಮಗನಿಗೆ ಅಪ್ಪ ಅನ್ನೋದು ಹೆಚ್ಚೋ ಅಪ್ಪನಿಗೆ ಮಗ ಅನ್ನೋದು ಅಷ್ಟೇ ಹೆಚ್ಚೆ. ಹಾಗೆ ತಾತ ಅನ್ನೋದನ್ನು ಶಿಷ್ಯನಿಗೆ ಸಂಬೋಧನೆ ಮಾಡಿದೆ ಅಲ್ಲಿ ಗೀತೆ ಭಗವದ್ಗೀತೆಯಲ್ಲಿ. ಹಾಗೆ ಶಿಷ್ಯ ಅಂದರೂ ಮಗ ಅಂದರೂ ಬೇರೆ ಅಲ್ಲ, ಎರಡು ಒಂದೇ. ಅದರಿಂದ ಇಲ್ಲೂ ಅಷ್ಟೇ ಸೌಮ್ಯ ಮಗು ಅಂತ ಇದ್ದಾರೆ. ಮಗು ಅಂತ ಯಾರಿಗೆ ಹೇಳ್ತಾ ಇರೋದು, ಅಂಥ ಅಪರಬ್ರಹ್ಮನಿಷ್ಠರಾದಂತಹ ಋಷಿಗಳಿಗೆ. ಆ ಪಿಪ್ಪಲಾದ ಗುರುಗಳು ಆ ತತ್ವವನ್ನು ತಿಳ್ಕೊಳಕ್ ಬಂದಂಥವ್ರ ಮೇಲೆ, ಅವ್ರ ಮೇಲೆ ಎಷ್ಟು ಪ್ರೇಮ ಇರುತ್ತೆ ಗುರುಗಳಿಗೆ ಅಂದರೆ, ಅವ್ರನ್ನ ಅವ್ರು ಎಷ್ಟು ದೊಡ್ಡವರಾಗಿದ್ರು ಅವ್ರ ಮಗುವನ್ನೂ ಬುದ್ಧಿ ಬಂದ್ಬಿಡುತ್ತೆ ಅವ್ರಿಗೆ. ಆ ಇದರಲ್ಲಿ ಶುಕರು ಭಾಗವತದಲ್ಲಿ ಎಲ್ಲರನ್ನೂ ಪುತ್ರಕರೇ, ಮಕ್ಕಳೇ ಅಂತ ಕರೀತಾರೆ. ಶುಕರಿಗಾಗಿನ್ನೂ 16 ವರ್ಷ, ಕೇಳಕ್ ಬಂದವ್ರಿಗೆಲ್ಲ ವಯಸ್ಸಾಗೋಗಿದೆ. ವೃದ್ಧಾ ಶಿಷ್ಯಾ ಗುರುರ್ ಯುವ, ಗುರುಗಳು ಯುವಕರು, ಕೇಳಕ್ ಬಂದ ಶಿಷ್ಯರೆಲ್ಲ ವೃದ್ಧರು. ಆದರೆ ಕೇಳಕ್ ಬಂದಿದ್ದಾರೆ ಅಂದಮೇಲೆ ಅವ್ರ ಮೇಲೆ ಒಂದು ಪ್ರೇಮ ಇರುತ್ತಲ್ಲ, ಅದು ಮಕ್ಕಳ ರೂಪದ ಪ್ರೇಮ. ಗುರುಗಳಿಗೆ ಶಿಷ್ಯನ ಮೇಲೆ ಇನ್ಯಾವ ಪ್ರೇಮನೂ ಉಂಟಾಗಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಲೇ ಸೌಮ್ಯ ಮಗು, ಮಗನೇ ಅಂತ ಶಿಷ್ಯನ ಕರೀತಾ ಇದ್ದಾರೆ. ಹೇಗೆ ಆ ಕೂಗಿದಾಗ ಏನಾಗುತ್ತೆ ಅಂದರೆ, ಹೀಗೆ ಕೂಗೋದ್ರಲ್ಲಿ ಯಾವಾಗ ನಾವು ಪ್ರೇಮದಿಂದ ಕೂಗ್ತೀವೋ ಅವನ ಆ ಕಡೆಗೆ ಅಟೆನ್ಷನ್ ಕೊಡ್ತಾನೆ. ಅದು ಮುಖ್ಯ. ಅಲ್ಲಿ ಕೂಗೋದು ದೊಡ್ಡ ವಿಷಯ ಅಲ್ಲ. ಯಾವಾಗ ಪ್ರೇಮದಿಂದ ಕೂಗಿರ್ತೀವೋ ಅವನ ಆ ಕಡೆಗೆ ಅಟೆನ್ಷನ್ ಕೊಡ್ತಾನೆ. ನಮ್ಮ ಸಹಜ ಸ್ವಭಾವ. ಪರಮಾತ್ಮನೇ ಪ್ರೇಮದಿಂದ ಕೂಗಿದ್ರೆ ಹತ್ರ ಬಂದ್ಬಿಡ್ತಾನಂತೆ. ಮನುಷ್ಯರಾದ ನಮಗೆ ಅಂದರೆ ಪರಮಾತ್ಮನ ರೂಪವೇ ಇದೆಲ್ಲವೂ. ನಮಗೆ ಪ್ರೇಮದಿಂದ ಕೂಗಿದ್ರೆ ಇಷ್ಟ ಆಗಲ್ವೇ? ಆಗ ನಾವು ಆ ಕಡೆಗೆ ಅಟೆನ್ಷನ್ ಕೊಡ್ತೀವಿ. ಏನು ಗುರುಗಳೇ ಅಂತೀವಿ. ಆವಾಗ ಅವ್ರ ವಿಷಯ ಹೇಳಿದ್ರೆ ಅರ್ಥ ಆಗುತ್ತೆ. ಚೆನ್ನಾಗಿ ಬೈದು ಹೇಳಿದರೆ ಎಷ್ಟು ಒಳ್ಳೆ ವಿಚಾರ ಹೇಳಿದ್ರು ಅರ್ಥ ಆಗಲ್ಲ. ತಪ್ಪು ಮಾಡಿದಾಗ ಬೈಬೇಕು ಅನ್ನೋದು ಬೇರೆ ವಿಷಯ. ಆದರೆ ಈ ವಿಚಾರಗಳನ್ನು ಹೇಳೋವಾಗಂತೂ ಅತ್ಯಂತ ಪ್ರೇಮದಿಂದ ಹೇಳಬೇಕಾಗುತ್ತೆ. ಎಷ್ಟು ಒಳ್ಳೆ ಜಾಗ ಅಂದರೆ, ಎಲೆ ಮಗನೇ, ಈ ವಯಾಂಸಿ ಅಂದರೆ ಪಕ್ಷಿಗಳು ಹೇಗೆ
ಹೊರಗಡೆ ಸುತ್ತಾಡ್ತಾ ಹೋಗುತ್ತೆ. ಏನಕ್ಕೆ? ಆಹಾರಾದಿಗಳನ್ನೆಲ್ಲ ಹುಡುಕೊಂಡೆಲ್ಲ ಹೋಗುತ್ತೆ. ಆದರೆ ವಾಪಸ್ಸು ರಾತ್ರಿ ತಾವು ತಮ್ಮ ಒಂದು ಗೂಡು ಕಟ್ಕೊಂಡಿರುತ್ತಲ್ಲ ಆ ಗೂಡಿಗೆ ವಾಪಸ್ ಬರುತ್ತೆ. ಅವು ಎಲ್ಲಿಂದ ಹೋಗಿದ್ವು ಅಲ್ಲಿಗೆ ಬರುತ್ತೆ. ಅದಕ್ಕೆ ನಮಗೂ ಕೂಡ ಬೇರೆ ಯಾರ ಮನೆಯಲ್ಲಿದ್ದರೂ ಅಷ್ಟೊಂದು ಸಂತೋಷ ಆಗಲ್ಲ. ನಮ್ಮದು ಅಂತ ಒಂದು ಗೂಡು ಅಂತ ಕಟ್ಕೊಂಡಿರ್ತೀವಲ್ಲ, ಸಣ್ಣ ಮನೆ ಆಗಿರ್ಬೋದು, ಈಗ ನಮ್ಮ ಗೂಡಿಗೆ ನಾವು ಸೇರ್ಕೊಂಡವಪ್ಪ ಅನ್ಸುತ್ತೆ. ಯಾಕೆ ಅಂದರೆ ನಾವು ಅದರಲ್ಲಿ ಒಂದು ಅಭಿಮಾನ ಇಟ್ಟಿದ್ದೀವಿ ಅಂತ ಒಂದು, ಆದರೆ ನಾವು ಅಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ. ವಾಪಸ್ ಅದಕ್ಕೆ ಬಂದಾಗ ನಮಗೆ ಸಂತೋಷ ಆಗುತ್ತೆ. ಅದು ಸಹಜ. ಹೇಗೆ ಪಕ್ಷಿಗಳು ತಮ್ಮ ವಾಸೋ ವೃಕ್ಷವನ್ನು ಅಂದರೆ ವಾಸದ ಮನೆಯನ್ನು, ವಾಸದ ವೃಕ್ಷವನ್ನು ಹೇಗೆ ಸಾಯಂಕಾಲ ಆದ ತಕ್ಷಣ ಬಂದು ವಾಪಸ್ ಸೇರ್ಕೊಳ್ಳುತ್ತವೋ, ಎಷ್ಟು ದೂರ ಹೋಗಿದ್ರೂ ವಾಪಸ್ ಬರುತ್ತವೆ ಅವು. ಮಳೆ ಬರ್ತಾ ಇರಲಿ, ಜೋರು ಗಾಳಿ ಬರ್ತಾ ಇರಲಿ, ಬಂದೇ ಬರುತ್ತವೆ ಅವು. ಅದೇ ನೋಡಿ, ಯಾವುದಾದ್ರೂ ಒಂದು ಪಕ್ಷಿ ಕೆಲವು ಸಲ ಈ ಜೋರು ಮಳೆ ಬಂದು ಗೂಡು ಬಿದ್ದು ಹೋಗಿರುತ್ತಲ್ಲ, ನೆಮ್ಮದಿನೇ ಇರಲ್ಲ ಅದಕ್ಕೆ. ಕಿಚ 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 ಅಂತ ಶಬ್ದ ಮಾಡ್ಕೊಂಡು ಕೂತಿರುತ್ತೆ ಪಾಪ. ಯಾಕೆ? ಅದು ಗೂಡು ಬಿದ್ದು ಹೋಗ್ಬಿಟ್ಟಿದೆ. ಹಾಗೆ ಆಗತ್ತೋ ಹಾಗೇನೆ ಇವೆಲ್ಲವೂ ಕೂಡ ಕಣ. ಅದು ಇದು ಅಂತ ಕೇಳಬೇಡ. ಎಚ್ಚರದಲ್ಲಿ ಏನೇನೇನೇನು ನೋಡ್ತೀಯೋ, ಏನೇನು ಅನುಭವಿಸ್ತೀಯೋ, ಎಚ್ಚರ ಅಂತ ನೀನು ಎಷ್ಟಕ್ಕೆ ಹೆಸರು ಕೊಟ್ಟಿದೀಯೋ, ಕನಸು ಅಂತ ನೀನು ಎಷ್ಟಕ್ಕೆ ಹೆಸರು ಕೊಟ್ಟಿದೆಯೋ, ಅದೆಲ್ಲವೂ ಕೂಡ ಸುಷುಪ್ತಿ ಕಾಲದಲ್ಲಿ ನಮ್ಮ ನಿಜ ಸ್ವರೂಪವೇ ಆಗಿರುತ್ತೆ. ಇನ್ನೊಂದು ಅರ್ಥದಲ್ಲಿ ನಮ್ಮ ನಿಜ ಸ್ವರೂಪವೇ ಎಚ್ಚರ ಕನಸುಗಳಲ್ಲಿ ಆ ರೀತಿ ತೋರ್ತಾ ಇದೆ. ಅದು ನಮ್ಮ ಸ್ವರೂಪವಾಗಿರಲಿಲ್ಲ ಅಂದರೆ ಅದನ್ನು ಅದರಲ್ಲಿ ಅಡಗಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಒಂದು ಲೋಟ ನೀರನ್ನ ಒಂದು ನದಿಗೆ ಹಾಕ್ತೀವಿ ಅಂದರೆ ಅದ್ರಲ್ಲಿ ಒಂದಾಗೋಯ್ತದು. ಒಂದಾಗೋಯ್ತು ಅಂದ್ರೇನು? ನಾನು ಅದನ್ನು ಬೇರೆ ಅನ್ಕೊಂಡಾಗ್ಲೂ ನೀರೇನು ಬೇರೆ ಆಗಿರಲಿಲ್ಲ. ಅದು ಅದರದ್ದೇ ರೂಪ, ಅದೇ ಅದು. ಹಾಗಿದ್ದಾಗ ತಾನೇ ಅದು ಒಂದಾಗೋದು. ಹಾಗೆ ಸುಷುಪ್ತಿ ಕಾಲದಲ್ಲಿ ನಮಗೆ ಅನುಭವ ಇದೆ, ನನಗಲ್ಲಿ ಏನೂ ಗೊತ್ತಾಗಲಿಲ್ಲ, ಏನೂ ಇರಲಿಲ್ಲ ಅಂತಲೇ ಹೇಳ್ತೀವಿ. ಹಾಗೆ ಹೇಳೋವಾಗ ಹೌದು, ಏನೂ ಇರಲಿಲ್ಲ ಅಂದರೆ ಅದೆಲ್ಲವೂ ನಾನೇ ಆಗಿತ್ತು. ನಾನು ಅನ್ನೋದು ಪ್ರತ್ಯಯ ರೂಪದಲ್ಲಿ ತೋರ್ಕೊಳ್ಳೋದಕ್ಕೆ ಮನಸ್ಸಿರಬೇಕು. ನಾನು ಅನ್ನೋದಕ್ಕೆ ತೋರ್ಕೋಬೇಕು ಅಂದರೆ ಇನ್ನೊಂದು ನೀನು ಅನ್ನೋದೊಂದು ಇರಬೇಕು. ಹಾಗೇನೂ ಇಲ್ಲದೆ ಇರುವಾಗ ಈ ನಾನು ಇದೆಯಲ್ಲ ಸುಷುಪ್ತಿಯಲ್ಲಿ ನಾನು, ಅದು ಪ್ರತ್ಯಯ ರೂಪವಾದ ನಾನು ಅಲ್ಲ, ತಾನು. ಸ್ವಾಮಿಗಳು ಸಚ್ಚಿದಾನಂದ ಗುರುಗಳು ತಾನಾದ ರೂಪ ಅಂತ ಬರೀತಾರೆ. ಆ ತಾನಾದ ರೂಪದಲ್ಲಿ ಅಂದರೆ ದ್ವೈತದ ಸಂಪರ್ಕವಿಲ್ಲದ ಅದ್ವಯ ರೂಪದಲ್ಲಿ, ಮಂಗಳಕರವಾದ ಶಿವರೂಪದಲ್ಲಿ ಅದು ಸೇರೋಗಿರುತ್ತೆ ಅಂತ ಹೇಳ್ತಾ ಇರೋದು. ಈಗಲೂ ಇದು ಅದೇ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನಕ್ಕೆ ಉಪದೇಶ ಅದು ಅಲ್ವೇ? ಹೇಗೆ ಹಕ್ಕಿಗಳು ಎಷ್ಟು ದೂರ ಹಾರಿದ್ರು ಅದರ ಜಾಗ ಇದೇನೆ ಅಂತ ಹೇಳ್ತೀವೋ ಹಾಗೆ ಇವೆಲ್ಲವೂ ಆತ್ಮನಲ್ಲಿಯೇ ಒಂದಾಗಿರುತ್ತದೆ, ಆತ್ಮನೇ ಆಗಿರುತ್ತದೆ. ಆತ್ಮನಿಗಿಂತ ಬೇರೆಯಾಗಿ ಏನೂ ಇರಲ್ಲ, ಏನೂ ಇಲ್ಲ. ಆದ್ದರಿಂದ ಸುಷುಪ್ತಿಯಲ್ಲಿ ಮಾತ್ರ ಆತ್ಮನಿಗಿಂತ ಬೇರೆಯಾಗಿಲ್ಲ. ಈಗ ಆತ್ಮನಿಗಿಂತ ಬೇರೆಯಾಗಿದ್ಬಿಡುತ್ತಾ? ಆತ್ಮನಿಗಿಂತ ನಿಜವಾಗ್ಲೂ ಬೇರೆಯಾಗಿದ್ರೆ ಅದು ವಾಪಸ್ ಸೇರುತ್ತಾ? ನೆನ್ನೆ ಹೇಳಿದ್ನಲ್ಲ, ಬೆಳಕು ನಿಜವಾಗಿಯೂ ಸೂರ್ಯನಿಗಿಂತ ಬೇರೆಯಾಗಿದ್ರೆ ಒಂದು ಡಬ್ಬಿಲಾಕಿ ಮುಚ್ಚಿಡಪ್ಪ ನೋಡೋಣ. ನನ್ನ ಬೆಳಕಿದ್ದು ನಾನು ಹಿಡಿದಿಟ್ಕೊಂಡಿದ್ದೀನಿ, ಹಿಡಿದಿಟ್ಕೊಂಡು ನೋಡೋಣ. ಯಾಕೆ ಹಿಡಿದಿಟ್ಕೊಳಕ್ಕಾಗ್ತಾ ಇಲ್ಲ? ಅದು ಈಗಲೂ ನೀನು ಬೇರೆ ಅಂತ ಅಂದ್ಕೊಂಡಾಗಲೂ ಸೂರ್ಯ ಮತ್ತು ಬೆಳಕು ಅನ್ನೋದು ಎರಡು ಅಲ್ವೇ ಅಲ್ಲ. ಹೇಗೋ ಹಾಗೇನೆ ಈ ಪ್ರಪಂಚ ಅಂತ ನಾವು ಏನು ನೋಡ್ತಾ ಇದ್ದೀವಿ, ಇದು ಯಾವುದು ಯಾವಾಗಲೂ ಆತ್ಮನಿಗಿಂತ ಬೇರೆಯಾಗಿಲ್ಲ. ನೀನು ಬೇರೆ ಅಂದ್ಕೊಂಡು ಮಾತ್ರ ಅದು ಬೇರೆ ಆಗಿಲ್ಲ. ಯಾಕೆ? ಸುಷುಪ್ತಿಯಲ್ಲಿ ನೋಡು ಹೇಗೆಲ್ಲವೂ ಒಂದೇ ಆಗೋಗಿದೆ. ಸುಷುಪ್ತಿಗೆ ಹೋಗಿ ತೋರಿಸ್ತಾ ಇರೋದು ಇಲ್ಲ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಸೂರ್ಯನು ಮತ್ತೆ ಬೆಳಕು ಬೇರೆ ಬೇರೆ ಅಲ್ಲ ಅನ್ನೋ ತೋರಿಸೋದು ಯಾವಾಗಂದ್ರೆ ನೋಡು, ರಾತ್ರಿ ಸೂರ್ಯ ಇಲ್ಲಿರುವಾಗ ಬೆಳಕಿರಲ್ಲ ನೋಡು, ಅದರಿಂದ ಈಗ ಬೆಳಕು ಅನ್ನೋದು ಕೂಡ ಸೂರ್ಯಂದೇ ಹೀಗೆ ಹೇಳಬೇಕು. ಯಾರಿಗೆ ಈಗಲೇ ಅರ್ಥವಾಗುತ್ತೋ ಸೂರ್ಯ ಅಂದ್ರು ಬೆಳಕು ಅಂದ್ರು ಕಿರಣ ಅಂದ್ರು ಬೇರೆ ಬೇರೆ ಅಲ್ಲ ಅಂತ, ಅವ್ರಿಗೆ ರಾತ್ರಿ ಓಡೋಗ್ಬೇಕಾಗಿಲ್ಲ ಅಲ್ವಾ? ಸದೃಷ್ಟಾಂತಃ ಯಥಾ ಏನ ಪ್ರಕಾರೇಣ ಸೌಮ್ಯ ಪ್ರಿಯದರ್ಶನ ವಯಾಂಸಿ ಪಕ್ಷಿಣಃ ವಾಸಾರ್ಥಂ ವೃಕ್ಷಂ ವಾಸೋ ವೃಕ್ಷಂ ಪ್ರತಿ ಸಂಪ್ರತಿಷ್ಠಂತೆ ಗಚ್ಚಂತಿ ಏವಂ ಯಥಾ ದೃಷ್ಟಾಂತಃ ವೈ ತತ್ ವಕ್ಷ್ಯಮಾಣಂ ಸರ್ವಂ ಪರೇ ಆತ್ಮನಿ ಅಕ್ಷರೇ ಸಂಪ್ರತಿಷ್ಠತೆ. ಸದೃಷ್ಟಾಂತಃ
ಆ ದೃಷ್ಟಾಂತ ಹೇಗಿದೆಯಪ್ಪ ಅಂದರೆ ಅದಕ್ಕೊಂದು ದೃಷ್ಟಾಂತವನ್ನು ಹೇಳ್ತೀವಿ ಕೇಳು. ದೃಷ್ಟ ಅಂತಹ ನಿರ್ಣಯ ಅಂತ ಒಂದು ನಿರ್ಣಯ ಕಂಡಿರಬೇಕು ಒಂದು ಜಾಗದಲ್ಲಿ, ಅದನ್ನಿಟ್ಕೊಂಡು ಅದರಂತೆ ಇದು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಆ ದೃಷ್ಟಾಂತವನ್ನು ಹೇಳ್ತೀವಿ ಕೇಳು. ಎಲೆ ಯಾವ ಪ್ರಕಾರದಿಂದ ಆ ಪಕ್ಷಿಗಳು ಹೋಗುತ್ತವೆಯೋ ಅಂತ. ಸೌಮ್ಯ ಅನ್ನೋದಕ್ಕೆ ಆಚಾರ್ಯರು ಪ್ರಿಯದರ್ಶನ, ನೀನು ನೋಡಿದ್ರೆ ನಂಗೆ ಸಂತೋಷವಾಗ್ತಾ ಇದೆ ಅಂತ. ಆ ಗುರುಗಳಿಗೆ ಆ ಸೌರ್ಯಾಯಿಣಿ ಗಾರ್ಗ್ಯ ಅವರ ಮಟ್ಟ ಹೇಗಿತ್ತು ಅಂದರೆ ಆ ಗುರುಭಕ್ತಿ, ಆ ಸೇವೆ, ಅದರ ಜೊತೆಗೆ ಆ ತಿಳಿದುಕೊಳ್ಳಬೇಕು ಅನ್ನೋ ಇಚ್ಛೆ ಇತ್ತಲ್ಲ, ಅದಕ್ಕೇನೆ ಗುರುಗಳಿಗೆ ಅಂಥವ್ರು ನೋಡಿದರೆ ಸಂತೋಷ ಆಗುತ್ತೆ. ಇನ್ನು ಕೆಲವರು ಶಿಷ್ಯರಿರ್ತಾರೆ, ಅವ್ರು ನೋಡಿದರೆ ಬೇಜಾರಾಗ್ತಾ ಇರುತ್ತೆ, ಇವನು ಯಾಕಪ್ಪ ಬಂದ ಈಗ ಅಂತ. ಹಾಗಾಗಬಾರ್ದು. ಅಂದರೆ ವಿಷಯದಲ್ಲಿ ಪ್ರೇಮ ಇದ್ದು ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರೋವಂಥವನ್ನ ನೋಡಿದ್ರೆ ಸಂತೋಷ ಪಡ್ತಾರೆ. ಅದರಿಂದ ಪ್ರಿಯ ದರ್ಶನ, ನೀನು ನೋಡಿದರೆ ಸಂತೋಷವಾಗುತ್ತೆ, ಪ್ರಿಯವಾದ ದರ್ಶನ ನಿಂದು ಅಂತ. ಎಲೆ ಸೌಮ್ಯನೇ ಕೇಳು ಹೇಳ್ತೀನಿ, ಯಾವ ಪ್ರಕಾರದಿಂದ ಪಕ್ಷಿಗಳು ವಾಸಕ್ಕೋಸ್ಕರವಾಗಿ ಒಂದು ವೃಕ್ಷವನ್ನು ಇಟ್ಕೊಂಡು ಅನ್ನ ಆಹಾರಾದಿಗಳಿಗಾಗಿ ನೀರಿಗಾಗಿ ಎಲ್ಲ ಕಡೆ ಸುತ್ತಕೊಂಡ್ರೂ ಕೂಡ ಸಾಯಂಕಾಲ ವಾಪಸ್ಸು ಆ ವಾಸೋವೃಕ್ಷಕ್ಕೆ ಬಂದು ಸೇರಿಕೊಳ್ಳುತ್ತವೆಯೋ, ಅದರ ಕಡೆಗೆ ಬರುತ್ತವೆಯೋ, ಈ ದೃಷ್ಟಾಂತ ಹೇಗಿದೆಯೋ ಹಾಗೆಯೇ ಮುಂದಿನ ಮಂತ್ರದಲ್ಲಿ ಹೇಳುವ ಪ್ರತಿಯೊಂದೂ ಕೂಡ ಆ ಪರಸ್ವರೂಪನಾದ ಅತ್ಯಂತ ಹೆಚ್ಚಿನದಾದ ಪರ ಅನ್ನುವಾಗ ಅಕಲ್ಪಿತ ಸ್ವರೂಪನಾದ, ಇವೆಲ್ಲ ಕಲ್ಪಿತವು. ಹಗ್ಗ ಅಕಲ್ಪಿತ, ಅದನ್ನ ಹಾವಾಗಿ ತಿಳ್ಕೊಂಡ್ರೆ ಅದು ಕಲ್ಪಿತ. ಆ ಕಲ್ಪಿತವಾದ ಹಾವನ್ನು ಇಟ್ಕೊಂಡು ಹಗ್ಗವನ್ನ ಪರ ಅಂತ ಹೇಳ್ಬೋದು, ಅದು ಅಪರ. ಅಪರ ಯಾವುದು? ಅಪರ ಅಂದ್ರೆ ಕೀಳು, ಕೆಳಗೆ ಅಂತ. ಆ ಕೆಳಗೆ ಅಂದ್ರೆ ಯಾವುದು? ಕಲ್ಪಿತವಾದದ್ದೆಲ್ಲ ಕೆಳಗೇನೆ. ಯಾವುದು ಅಕಲ್ಪಿತ ಸ್ವರೂಪವೋ ಅದೊಂದೇ ಸತ್ಯ. ಅದರಿಂದ ಪರ ಅಂದ್ರೆ ಹೆಚ್ಚಿನದು ಅಂತ ಒಂದರ್ಥವಾದ್ರೆ, ಕಲ್ಪಿತವಲ್ಲ, ಕಲ್ಪಿತ ಯಾವುದಲ್ವೋ ಅತ್ತಾನೆ ಹೆಚ್ಚಿಂದು. ನೀನು ಕಲ್ಪನೆ ಮಾಡ್ಕೊಂಡು ತುಂಬಾ ಕಲ್ಪನೆ ಮಾಡ್ಕೊಂಡಾಗ ಅದೆಲ್ಲ ಹೆಚ್ಚಾಗ್ಬಿಡುತ್ತಾ? ಇಲ್ಲ. ಯಾವುದು ಕಲ್ಪಿತವಲ್ಲವೋ ಅದೊಂದೇ ಹೆಚ್ಚಿನದು. ಆ ಅಕಲ್ಪಿತ ಸ್ವರೂಪದಲ್ಲಿ, ಈ ಅಕ್ಷರ ಸ್ವರೂಪದಲ್ಲಿ, ಅದು ನಾಶವಾಗದ ಸ್ವರೂಪ. ಯಾಕೆ ನಾಶವಾಗದ ಸ್ವರೂಪ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಸ್ವಾಮಿ ಇದಿಷ್ಟು ಕೂಡ ಅದರಿಂದ ಬಂದ್ಬಿಟ್ರೆ ಅದು ಹೋಗ್ಲಿಲ್ವಾ? ಯಾಕೆ? ಕಲ್ಪಿತ. ಹಗ್ಗವನ್ನ ಹಾವಾಗಿ ತಿಳ್ಕೊಂಡ, ಹಗ್ಗವನ್ನ ನೀರಿನ ಹರಿವು ಅಂತ ತಿಳ್ಕೊಂಡ, ಹಗ್ಗವನ್ನ ಹೂವಿನ ಮಾಲೆ ಅಂತ ತಿಳ್ಕೊಂಡ, ಹಗ್ಗ ಏನಾದ್ರು ಹಾಳಾಗತ್ತೆ? ಯಾಕೆ? ಕಲ್ಪಿತ. ಆ ಕಲ್ಪಿತವಾದದ್ದು ಅಂಥದ್ದು ಗುಣೇನ ದೋಷೇಣವ ಅಣುಮಾತ್ರೇಣಾಪಿ ಸನ ಸಂಬದ್ಧತೆ. ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಆ ಕಲ್ಪಿತವಾದವುಗಳು ಯಾವುದರ ಮೇಲೆ ನಾವು ಅವುಗಳನ್ನು ಕಲ್ಪಿತ ಮಾಡ್ಕೊಂಡಿದ್ದೀವೋ, ನಾವು ಕಲ್ಪನೆ ಮಾಡ್ಕೊಂಡು ಮಾತ್ರಕ್ಕೆ ಆ ಅಕಲ್ಪಿತ ರೂಪ ಇದೆಯಲ್ಲ, ಅದೇನೂ ಆಗಿಲ್ವಲ್ಲ, ಅದು ಆ ಮೂಲ ವಸ್ತು, ಅದು ಗುಣದಿಂದಲಾಗಲಿ ದೋಷದಿಂದಲಾಗಲಿ ಸ್ವಲ್ಪವೂ ಅಂಟ್ಕೊಳ್ಳಲ್ಲ. ನನ್ನ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳ್ಕೊಂಡಕ್ಕೆ ಕಪ್ಪೆ ಚಿಪ್ಗೇನು ಖುಷಿ ಏನಾಗಲ್ಲ. ಯಾಕೆ? ತಿಳ್ಕೊಂಡಿರೋದು ನೀನು, ಅದರಲ್ಲಿ ಏನೋ ಆಗೇ ಇಲ್ಲ. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡಾಗ ಹಗ್ಗಕ್ಕೇನು ಬೇಜಾರನೂ ಆಗಲ್ಲ. ಗುಣದಿಂದಲಾಗಲಿ ದೋಷದಿಂದಲಾಗಲಿ ಆತ್ಮನಿಗೆ ಆ ನಮ್ಮ ನಿಜ ಸ್ವರೂಪಕ್ಕೆ ಯಾವ ಸಂಬಂಧವೂ ಪಟ್ಟಿಲ್ಲ. ಅದು ಅಕಲ್ಪಿತ. ಅಂದರೆ ಗುಣದಿಂದ, ಗುಣವನ್ನು ಹೇಳಿದಾಗ ಸಂತೋಷ ಪಡೋದು, ಗುಣಗಳನ್ನು ಕೆಟ್ಟ ಗುಣಗಳನ್ನು ಹೇಳಿದಾಗ ಬೇಜಾರು ಮಾಡ್ಕೊಳ್ಳೋದು ಅಂತ ಆದರೆ ಅವನದ್ರ ಜೊತೆ ಸಂಬಂಧ ಪಟ್ಕೊಂಡಿದ್ದಾನೆ ಅಂತ ಆಗತ್ತೆ. ಆ ಗುಣದ ಜೊತೆಗಾಗಿ ದೋಷದ ಜೊತೆಗಾಗಲಿ ಸಂಬಂಧ ಪಟ್ಕೊಂಡಿದ್ದಾನೆ. ಗುಣದ ಜೊತೆಗೂ ದೋಷದ ಜೊತೆಗೂ ಸಂಬಂಧ ಪಟ್ಕೊಳ್ದೇ ಇರೋನು ನೀನು ಗುಣ ಹೇಳಿದ್ರು ಸಂತೋಷ ಪಡಲ್ಲ, ದೋಷ ಹೇಳಿದ್ರು ಸಂತೋಷ ಪಡಲ್ಲ. ಹಾಗೆ ಆ ಮುಂದೆ ಹೇಳುವಂತಹ ಪ್ರತಿಯೊಂದು ಕೂಡ ಆ ಅಕ್ಷರದಲ್ಲಿ ಯಾವಾಗಲೂ ನಾಶವಾಗದೇ ಇರುವಂತಹ ಸ್ವರೂಪ. ಅಂಥ ಪ್ರಪಂಚ ಸೃಷ್ಟಿಯಾದಾಗಲೂ ಅವನಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಇದಿಷ್ಟು ಅಡಗದಾಗ ಅವನೇನು ಹೆಚ್ಚಾಗಲ್ಲ. ಸಮುದ್ರದ ನೀರೆಲ್ಲ, ನದಿ ನೀರೆಲ್ಲ ಸಮುದ್ರಕ್ಕೆ ಸೇರಿದಾಗ ಸಮುದ್ರ ಖುಷಿ ಆಯಿತು ಜಾಸ್ತಿ ಆಯಿತು ಅಂದ್ಕೊಳ್ಳಲ್ಲ. ಆವಿಯಾಗಿ ಮಳೆ ಬಂದಾಗ ಸಮುದ್ರ ಅಯ್ಯೋ ನಾನು ಕಡಿಮೆ ಆಗೋದು ಅಂದ್ಕೊಳ್ಳಲ್ಲ. ಯಾಕೆ? ನೀರಾಗೇ ಇದೆ, ಏನೂ ಆಗೇ ಇಲ್ಲ. ನಮ್ಮ ಕಡೆಯಿಂದ ಇದು ನದಿ, ಅದು ಸಮುದ್ರ ಅಂತ ಎರಡು ಭಾಗ. ನೀರಿನ ಕಡೆಯಿಂದ ನಾನು ನದಿ, ಅದು ಸಮುದ್ರ ಅಂತ ಎರಡು ಅಂತ ಅಂದ್ಕೊಂಡೇ ಇಲ್ಲ. ಹಾಗೆ ಅಕ್ಷರ ಸ್ವರೂಪದಲ್ಲಿ ಇವೆಲ್ಲವೂ ಒಂದಾಗಿ ಬಿಡುತ್ತವೆ. ಯಾವ್ಯಾವುದು? ಕಿಂ ತತ್ ಸರ್ವಂ, ಯಾವ್ಯಾವುದು ಎಲ್ಲವೂ ಒಂದಾಗತ್ತೆ ಅಂದ್ರಲ್ಲ, ಆ ಎಲ್ಲವೂ ಅಂದ್ರೆ ಯಾವ್ಯಾವುದು ಅಂತ ಕೇಳಿದ್ರೆ
पृथिवी च पृथिवी मात्रा च पृथिवी च पृथिवी मात्रा च आपश्च आपो मात्रा च आपश्च आपो मात्रा च तेजश्च तेजो मात्रा च तेजश्च तेजो मात्रा च चक्षुश्च द्रष्टव्य वायुश्च वायुमात्रा च वायुश्च वायुमात्रा च आकाशश्च आकाशमात्रा च आकाशश्च आकाशमात्रा च चक्षुश्च द्रष्टव्यं च चक्षुश्च द्रष्टव्यं च श्रोतं च श्रोतव्यं च श्रोतं च श्रोतव्यं च घ्राणं च घ्रातव्यं च घ्राणं च घ्रातव्यं च रसश्च रसयितव्यं च रसश्च रसयितव्यं च त्वक्श्च स्पर्शयितव्यं च त्वक्च स्पर्शयितव्यं च वाक् च वक्तव्यं च वाक् च वक्तव्यं च हस्तौ च आदातव्यं च हस्तौ च आदातव्यं च उपस्थश्च आनन्दयितव्यं च उपस्थश्च आनन्दयितव्यं च वायुश्च विसर्जयितव्यं च वायुश्च विसर्जयितव्यं च पादौ च गन्तव्यं च पादौ च गन्तव्यं च मनश्च मन्तव्यं च मनश्च मन्तव्यं च बुद्धिश्च बोद्धव्यं च बुद्धिश्च बोद्धव्यं च अहङ्कारश्च अहङ्कर्तव्यं च अहङ्कारश्च अहङ्कर्तव्यं च चित्तं च चेतयितव्यं च चित्तं च चेतयितव्यं च तेजश्च विद्योतयितव्यं च तेजश्च विद्योतयितव्यं च प्राणश्च विधारयितव्यं च प्राणश्च विहारयितव्यं च मंत्र पृथिवी च च पृथिवी पृथ्वी मात्रा पृथिवी मात्रा च आपः च च आपो मात्रा च तेजः तेजः च कण तेजश्च तेजः च तेजो ಮುಂದಿನ ನೋಡ್ಬೇಡ ಅವರು ಏನೋ ಹೇಳ್ತಾರೆ ಅಂತ ಹೇಳಿ ಮುಂದಿನ ನೋಡ್ಕೊಳಕ್ ಹೋಗ್ಬೇಡ ಅದನ್ನೇ ನೋಡ್ತಾ ಇರೋ ಗೊತ್ತಾಗುತ್ತೆ ಹಾ च वायुः च वायु मात्रा च च आकाशः आकाशः च आकाश मात्रा च चक्षुः दृष्टव्यं च द्रष्टव्यं च श्रोत्रं च श्रोत्रव्यं च घ्राणं च घ्राणव्यं च रसः च रसयितव्यं च त्वक् च स्पर्शयितव्यं च वाक् च वक्तव्यं च हस्तौ च आदातव्यं च उपस्थः च आनन्दयितव्यं च वायुः च विसर्जयितव्यं च पादौ च गन्तव्यं च मनः च मन्तव्यं च बुद्धिः च बोद्धव्यं च अहङ्कारः च अहङ्कर्तव्यं च चित्तं च चेतयितव्यं च तेजः च विद्योतयितव्यं च प्राणः च विधारयितव्यं च ಏನೇನು ಒಂದಾಗುತ್ತೆ ಅಂತ ಕೇಳಿದ್ರೆ ಭೂಮಿಯ ಮಾತ್ರೆ ಅಂದ್ರೆ ಅದರ ಸೂಕ್ಷ್ಮ ರೂಪ ಅಂತ. ಈ ಸೃಷ್ಟಿಯಾಗುವಾಗ ಏನಾಗಿರುತ್ತೆ, ಮೊದಲು ಸೂಕ್ಷ್ಮ ರೂಪಗಳ ಸೃಷ್ಟಿಯಾಗುತ್ತೆ. ಆಕಾಶ, ಗಾಳಿ, ಬೆಳಕು, ನೀರು, ಭೂಮಿ ಇವುಗಳ ತನ್ಮಾತ್ರೆಗಳು ಅಂತಿವೆ. ತನ್ಮಾತ್ರೆಗಳು ಅಂದರೆ ಸೂಕ್ಷ್ಮ ರೂಪ ಅಂತ. ಆ ಸೂಕ್ಷ್ಮ ರೂಪಗಳು ಪಂಚೀಕರಣವಾಗಿ, ಈಗ ಭೂಮಿಯನ್ನು ಸೃಷ್ಟಿಯಾಗಬೇಕು ಅಂದರೆ ಆ ಎಲ್ಲ ಭೂತಗಳ ಸೂಕ್ಷ್ಮವೂ ಸೇರಿಕೊಂಡು ಆಮೇಲೆ ಸ್ಥೂಲವಾದಂತಹ ಪೃಥ್ವಿ ಸೃಷ್ಟಿಯಾಗುತ್ತೆ. ಸೃಷ್ಟಿಕ್ರಮ ಹೀಗೆ ಆಗ್ತಾ ಇರೋದು. ಅದರಿಂದ ಈ ಸ್ಥೂಲವಾದ ಭೂಮಿಯು ಆ ಸೂಕ್ಷ್ಮ ರೂಪವು ಎಲ್ಲವೂ ಅಡಗೋಗಿರೋದು, ಸೂಕ್ಷ್ಮ ಉಳ್ಕೊಂಡಿರಲ್ಲ. ಇನ್ನು ಸುಷುಪ್ತಿಯ ಅನುಭವದಲ್ಲಿ ನೋಡಿ, ಸ್ಥೂಲವೆಲ್ಲವೂ ಅಡಗೋಗಿದೆ, ಸೂಕ್ಷ್ಮ ಮಾತ್ರ ಉಳ್ಕೊಂಡಿದೆ ಅಂತ ಏನಿಲ್ಲ. ನನಗಿಂತ ಬೇರೆಯಾಗಿ, ಆತ್ಮನಿಗಿಂತ ಬೇರೆಯಾಗಿ ಏನೂ ಇಲ್ಲ ಅಲ್ಲಿ. ಆದ್ದರಿಂದ ಭೂಮಿಯು ಅಂದರೆ ಸ್ಥೂಲವಾದದ್ದು, ಸೂಕ್ಷ್ಮವಾದದ್ದು, ಎಲ್ಲದಕ್ಕೂ ಹಾಗೇನೆ. ಸ್ಥೂಲವಾದದ್ದು ಮತ್ತು ಸೂಕ್ಷ್ಮವಾದಂತಹ ಭೂಮಿ, ನೀರು ಸ್ಥೂಲವಾದದ್ದು ಸೂಕ್ಷ್ಮವಾದದ್ದು, ತೇಜಸ್ಸು ಸ್ಥೂಲವಾದದ್ದು ಸೂಕ್ಷ್ಮವಾದದ್ದು, ವಾಯು ಸ್ಥೂಲವಾದದ್ದು ಸೂಕ್ಷ್ಮವಾದದ್ದು, ಆಕಾಶವು ಸ್ಥೂಲ ಸೂಕ್ಷ್ಮ. ಈ ಆಕಾಶ ಅಂತ ಏನು ತೋರ್ತಾ ಇದೆ ಇವಾಗ, ಯದ್ಯಪಿ ನಮಗೆ ಇದನ್ನ ಇಂದ್ರಿಯಗಳ ಗ್ರಾಹ್ಯವಾಗ್ತಾ ಇಲ್ಲ, ಹಿಡ್ಕೊಳಕ್ ಆಗ್ತಾ ಇಲ್ಲ ಅಂತ ಆದರೂ ಕೂಡ ಅದು ಪಂಚೀಕರಣವಾದದ್ದೇ, ಸೃಷ್ಟಿಯಾಗಿರುವಂಥದ್ದು. ಅದು ಕೂಡ ಇದರ ಸೂಕ್ಷ್ಮ ರೂಪ ಇದೆಯಲ್ಲ, ಅದು ಅದರ ಜೊತೆಗೆ ಉಳಿದ ಭೂತಗಳು ಸೇರ್ಕೊಂಡಿವೆ. ಆದರೆ ಇದರ ಸೂಕ್ಷ್ಮ ಜಾಸ್ತಿ ಇದೆ. ಆಕಾಶದ ತನ್ಮಾತ್ರ ಹೆಚ್ಚಿಗಿದೆ, ಇಲ್ಲಿ ಉಳಿದದ್ದು ಸೇರ್ಕೊಂಡೇ ಇದೆ. ಅದಕ್ಕೆ ಅದು ಕೂಡ ಪ್ರತ್ಯಯದಲ್ಲೇ ತೋರ್ಬರೋದು.
ಆಕಾಶ ಅಂತ ನೀವು ಯಾವ ರೀತಿ ಪ್ರತ್ಯಯ ಮಾಡ್ಕೋತೀವಿ ಅಂದರೆ ಹಿಡ್ಕೊಳಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಮೂಸಕ್ಕಾಗಲ್ಲ ಅನ್ನೋದ್ರ ಜೊತೆಗೆ ಭೂಮಿಯ ಪ್ರತ್ಯಯ ಬಂದಾಗ ಆಕಾಶ ಇರಲ್ವಲ್ಲ, ಅದನ್ನು ಆಕಾಶ ಅಲ್ಲ ಅಂತೀವಲ್ಲ. ಭೂಮಿ ಆಗಲಿ ನೀರಾಗಲಿ ತೋರಿದಾಗ ಅದನ್ನು ಆಕಾಶ ಅಲ್ಲ ಅಂತೀವಲ್ಲ. ಆ ಇನ್ನೊಂದು ಭಾಗ ಆಕಾಶದ ಪ್ರತ್ಯಯ ತಾನೇ ಅದು. ಹಾಗೋ ಆತ್ಮನ ಹೇಳೋಕ್ಕಾಗಲ್ಲ ನೀವು. ಇದು ಅಂತಲೂ ಹೇಳೋಕ್ಕಾಗಲ್ಲ, ಇದು ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಆತ್ಮನ. ಅದಕ್ಕೆ ಕೇನೋಪನಿಷತ್ತಲ್ಲಿ ವಿದಿತಾತನ್ಯತೆ ಅವಿದಿತಾತನ್ಯತೆ, ಗೊತ್ತಾದ ರಾಶಿಗಿಂತಲೂ ಬೇರೆ, ಗೊತ್ತಾಗಲ್ಲ ಅನ್ನೋ ರಾಶಿಗಿಂತಲೂ ಬೇರೆ ಅವನು. ಯಾಕೆ? ಅದಕ್ಕೂ ಸಾಕ್ಷಿಯಾಗಿರೋನು ಆತ್ಮ. ಆಕಾಶವು ಮತ್ತು ಆಕಾಶ ಮಾತ್ರ ಇವು. ಇನ್ನು ನೋಡಬೇಕಾದಂಥದ್ದು ನೋಡುವಂತಹ ಕಣ್ಣು, ನೋಡಬೇಕಾದ ವಸ್ತುಗಳು ಅಂತ ಹೇಳಿದೆ ದ್ರಷ್ಟವ್ಯ ಮತ್ತು ಕಣ್ಣು. ಕೇಳಬೇಕಾದದ್ದು ಕೇಳುವಂತಹ ಕಿವಿ, ಮೂಸಬೇಕಾದದ್ದು ಮೂಗಿಸುವಂತಹ ಮೂಗು ಅನ್ನೋವಾಗಿಲ್ಲೇ ಆ ಇಂದ್ರಿಯ ಶಕ್ತಿಯನ್ನು ಸೇರಿಸ್ಕೊಂಡು ಈ ಸ್ಥೂಲವಾದದ್ದು ಮತ್ತು ಅದರ ಸೂಕ್ಷ್ಮ. ರಸ ಅಂದರೆ ನಾಲಿಗೆ ಅಥವಾ ರಸಯಿತವ್ಯವಾದದ್ದು ರುಚಿಗಳು, ಮತ್ತು ರಸ ಅಂದರೆ ನಾಲಿಗೆ. ಚರ್ಮ ಮತ್ತು ಸ್ಪರ್ಶ ಮಾಡಬೇಕಾದಂತಹ ವಸ್ತುಗಳು, ಹೇಳಬೇಕಾದಂಥದ್ದು ಹೇಳುವಂತಹ ವಾಕು, ತೆಗೆದುಕೊಳ್ಳಬೇಕಾದದ್ದು ತೆಗೆದುಕೊಳ್ಳುವಂತಹ ಕೈಗಳು, ಆನಂದ ಪಡಬೇಕಾದದ್ದು ಆನಂದಕ್ಕೆ ಕಾರಣವಾದ ಉಪಸ್ಥೇಂದ್ರಿಯ, ವಿಸರ್ಜನೆ ಮಾಡಬೇಕಾದದ್ದು ವಿಸರ್ಜನೆ ಮಾಡುವುದಕ್ಕೆ ಬೇಕಾದಂತಹ ಪಾಯು ಇಂದ್ರಿಯ, ಹೋಗಬೇಕಾದಂತಹ ಜಾಗಗಳು ಹೋಗುವುದಕ್ಕೆ ಬೇಕಾದ ಕಾಲು, ಸಾಧನವಾದ ಕಾಲು, ಮನನ ಮಾಡಬೇಕಾದದ್ದು ಮನನ ಮಾಡುವುದಕ್ಕೆ ಬೇಕಾದ ಇಂದ್ರಿಯವಾದ ಮನಸ್ಸು, ತಿಳಿದುಕೊಳ್ಳಬೇಕಾದದ್ದು ತಿಳಿದುಕೊಳ್ಳುವುದಕ್ಕೆ ಬೇಕಾದ ಬುದ್ಧಿ, ಅಹಂಕಾರ, ನಾನು ತಂದ್ಕೊಳ್ಳೋದು, ನಾನು ನನ್ನದು ಅಂತ ಅಭಿಮಾನ ಪಟ್ಕೊಳ್ಳೋಕೆ ತಕ್ಕಾದದ್ದು. ಇದು ನಾನು, ಇದು ನನ್ನದು ಅನ್ಕೋಬೇಕು. ಆ ನನ್ನದು ಅಂತ ಅಭಿಮಾನ ಪಟ್ಕೊಳ್ಳೋಕೆ ಒಂದು ಇರಬೇಕಲ್ಲ, ಅದು ಕೂಡ ಇದರಲ್ಲಿ ಅರ್ಧೋಗಿರುತ್ತೆ ಆತ್ಮನಲ್ಲಿ. ಅವೆಲ್ಲವೂ ಆತ್ಮನೇ ಆಗಿದೆ ಅಂತ. ಚಿತ್ತ ಮತ್ತು ಚೇತೈತವ್ಯ, ಯಾವುದನ್ನು ತಿಳ್ಕೋಬೇಕೋ ಅದು ತಿಳಿದುಕೊಳ್ಳಬೇಕಾದಂತಹ ಚಿತ್ತ. ಅಂದರೆ ಇದು ಇಂಥದ್ದೊಂದು ಸುಮ್ಮನೆ ತಿಳ್ಕೊತೀವಲ್ಲ, ನಿಶ್ಚಯಾತ್ಮಕ ಬುದ್ಧಿಯಲ್ಲ, ಇದಿದು ಅಂತ ಸಾಮಾನ್ಯವಾದ ಅರಿವಿದೆಯಲ್ಲ ಅದು. ಇನ್ನು ತೇಜಸ್ಸು ವಿದ್ಯೋತವಿತ್, ಅಂದರೆ ಬೆಳಗಬೇಕಾದದ್ದು ಬೆಳಗಿಸಿಕೊಳ್ಳಬೇಕಾದದ್ದು. ಪ್ರಾಣ ಮತ್ತು ವಿಧಾರಯಿತವ್ಯ, ಪ್ರಾಣ ಅಂದರೆ ಹಿಡ್ಕೊಳ್ಳೋನು, ಹಿಡಿದುಕೊಳ್ಳಬೇಕಾದಂತಹ ವಸ್ತುಗಳು. ಪ್ರಾಣ ಅಂದರೆ ಧಾರಣೆ ಮಾಡೋಂತಾನೆ. ಇದು ಬಂತಲ್ಲ, ತಾನ್ ವರಿಷ್ಠ ಪ್ರಾಣವಾಚ ಮಾಮೋಹ ಮಾಪದ್ಯಥ ಅಹಮೇವ ಏತದ್ ಬಾಣಂ ಪಂಚಧಾ ಅವಷ್ಟಭ್ಯ ವಿಧಾರಯಾಮಿ. ನಾನೇ ಈ ಶರೀರವನ್ನು ಧಾರಣೆ ಮಾಡ್ಕೊಂಡಿದ್ದೀನಿ ಅಂತ. ಆ ಧಾರಣೆ ಮಾಡ್ಕೊಂಡಿರೋನು ಧಾರಣೆ ಮಾಡ್ಕೊಳ್ಳಬೇಕಾದಂತಹ ವಸ್ತುಗಳು ಎಲ್ಲವೂ ಕೂಡ ಆತ್ಮರೂಪವೇ ಆಗಿರುತ್ತೆ. ಆತ್ಮನಿಗಿಂತ ಬೇರೆಯಾಗಿ ಏನೂ ಇಲ್ಲ. ಈ ತೇಜಸ್ಸು ಅನ್ನೋವಾಗ ಎರಡು ಕಡೆ ತೇಜಸ್ಸು ಬಂದು, ಆ ಹಿಂದಿನ ತೇಜಸ್ಸು ಅನ್ನೋವಾಗ ನಾವು ಭೂತ ಸೂಕ್ಷ್ಮವಂತರು, ಇಲ್ಲಿ ತೇಜಸ್ಸು ಅನ್ನೋವಾಗ ಒಂದು ಕಾಂತಿ ಬೆಳಗತ್ತಲ್ಲಪ್ಪ ಈ ದೇಹದಲ್ಲಿ. ಆ ಪ್ರಾಣ ಇರೋವಾಗ, ಆ ಜೀವ ಇರೋವಾಗ ಏನೋ ಒಂದು ಕಾಂತಿ ತೋರ್ತಾ ಇದೆಯಲ್ಲ, ಅದು ಎರಡೂ ಅಡಗೋಗಿರುತ್ತೆ ಅಂತ. ಈಗ ದೇಹವೇ ಅಡಗೋದ್ಮೇಲೆ ಇನ್ಯಾವ ಕಾಂತಿ ಇರುತ್ತಲ್ಲಿ. ಪೃಥ್ವೀ ಚ ಸ್ಥೂಲ ಪಂಚಗುಣ, ತತ್ಕಾರಣಂಚ ಪೃಥ್ವೀ ಮಾತ್ರ ಚ ಗಂಧ ತನ್ಮಾತ್ರ. ಪೃಥ್ವಿ ಎಂದರೆ ಸ್ಥೂಲವಾದದ್ದು, ಅಂದರೆ 5 ಗುಣಗಳನ್ನುಳ್ಳದ್ದು. ಯಾವ್ಯಾವ್ದು 5 ಗುಣಗಳು? ಆಕಾಶ, ಗಾಳಿ, ಬೆಳಕು, ನೀರು, ಭೂಮಿ. ಈ 5 ಗುಣಗಳು ಸೇರಿಕೊಂಡದ್ದು. ಮತ್ತು ಅದಕ್ಕೆ ಕಾರಣವಾದ ಪೃಥ್ವಿಯ ಮಾತ್ರೆ, ಪೃಥ್ವಿಯ ಸೂಕ್ಷ್ಮ ರೂಪ ಅಂದು ಗಂಧ ತನ್ಮಾತ್ರೆ ಅಂತ. ಪೃಥ್ವಿಯ ಸೂಕ್ಷ್ಮದಲ್ಲಿ ಕೇವಲ ಗಂಧವಷ್ಟೇ ಇರುತ್ತೆ. ಅದಕ್ಕೆ ಉಳಿದ ಭೂತಗಳೆಲ್ಲ ಸೇರಿಕೊಂಡು, ಉಳಿದ ಪಂಚಭೂತಗಳ ತನ್ಮಾತ್ರೆಗಳು ಸೇರಿಕೊಂಡಾಗ ಸ್ಥೂಲವಾದ ಪೃಥ್ವಿ ತೋರುತ್ತೆ. ಈ ಸ್ಥೂಲವಾದ ಪೃಥ್ವಿಯಲ್ಲಿ 5 ತೋರುತ್ತೆ ನಿಮಗೆ. ಆದರೆ ಇದರಲ್ಲಿ ಒಂದು ವಿಶೇಷವಾದದ್ದು ಇದಕ್ಕೆ ಸೇರಿದ್ದು ಯಾವುದು ಅಂದರೆ ಗಂಧ. ಅದಕ್ಕೆ ಆಚಾರ್ಯರು ಹೊಲ ಎಲ್ಲರೂ ಉತ್ತಾಗ ಅಥವಾ ಮಳೆ ಬಂದಾಗ ಏನು ಅನ್ನುತ್ತಲ್ಲ, ಮಣ್ಣನ್ನೇ ತಿಂದುಬಿಡೋಣ ಅನ್ಸುತ್ತೆ. ಅದರಲ್ಲೂ ಮಳೆ ಬಂದು ನೆಕ್ಸ್ಟ್ ದಿನ ಹೊಲ ಉಳ್ತಾರಲ್ಲ, ಅಲ್ಲಿಗೆ ಹೋಗಿ ನಿಂತ್ಕೋಬೇಕು. ಅದೇನೋ ಘಮ್ಮನತ್ತೆ ಆ ಭೂಮಿ. ಅದು ಭೂಮಿಗೆ ಸೇರಿದ ಘಮ. ಅದು ಆ ಗಂಧ ಅನ್ನೋದು ಭೂಮಿಗೆ ಸೇರಿದ್ದು. ಅದರ ಜೊತೆಗೆ ನೀವು ಸ್ಥೂಲವಾಗಿ ತೋರ್ತಾ ಇದೆಯಲ್ಲ ಭೂಮಿ ಅಂದರೆ, ಅದು 5 ಗುಣಗಳುಳ್ಳದು. ಅದು
ತಥಾ ಆಪಶ್ಚ ಆಪೋ ಮಾತ್ರ ಚ तथा आपश्च आपो मात्रा च ತೇಜಶ್ಚ ತೇಜೋ ಮಾತ್ರ ಚ तेजश्च तेजो मात्रा च ವಾಯುಶ್ಚ ವಾಯು ಮಾತ್ರ ಚ वायुश्च वायुमात्रा च ಆಕಾಶಶ್ಚ ಆಕಾಶ ಮಾತ್ರ ಚ आकाशश्च आकाशमात्रा च ಸ್ಥೂಲಾನಿ ಚ ಸೂಕ್ಷ್ಮಾನಿ ಚ ಭೂತಾನಿ ಇತ್ಯರ್ಥಃ. स्थूलानि च सूक्ष्माणि च भूतानि इत्यर्थः. ಹಾ. ಹಾಗೆಯೇ ಅಪ್ಪುಗಳು ಅಂದರೆ ನೀರು, ಅದರ ತನ್ಮಾತ್ರೆಯಾದ ಅಪ್ಪಿನ ತನ್ಮಾತ್ರೆಯಲ್ಲಿ ಏನಿರುತ್ತೆ, ಒದ್ದೆ ಮಾಡೋ ಸ್ವಭಾವ. ಈ ನೀರು ನಮಗೆ ಏನ್ ತೋರ್ತಾ ಇದೆ, ಕಣ್ಣಿಗೆ ಕಾಣುತ್ತೆ, ಹಿಡ್ಕೊಳಕ್ ಬರುತ್ತೆ, ಇವೆಲ್ಲ ಬೇರೆ ಗುಣಗಳು ಸೇರ್ಕೊಂಡಿದೆ. ಆದರೆ ಅದರ ಸೂಕ್ಷ್ಮದಲ್ಲಿ ಅದರದಾದ ರೂಪ ಇರುತ್ತಲ್ಲ, ಅದಾಗ ಒಂದೇ ಉಳ್ಕೊಂಡಿರುತ್ತೆ ಸೂಕ್ಷ್ಮ ರೂಪದಲ್ಲಿ. ಅಂದ ಆಪೋ ಮಾತ್ರೆಗಳು ಅಂದ್ರೆ ಅದರ ತನ್ಮಾತ್ರೆಗಳು. ತೇಜಸ್ಸು ಮತ್ತೆ ತೇಜೋ ಮಾತ್ರೆ, ವಾಯುವು ವಾಯು ತನ್ಮಾತ್ರೆ, ಆಕಾಶ ಮತ್ತು ಆಕಾಶದ ತನ್ಮಾತ್ರೆ ಅಂದ್ರೆ ಸೂಕ್ಷ್ಮ ಅಂತ. ಹೀಗೆ ಸ್ಥೂಲವಾದ ಮತ್ತು ಸೂಕ್ಷ್ಮವಾದ ಭೂತಗಳೆಲ್ಲವೂ ಅಡಗಿ ಹೋಗಿರುತ್ತವೆ ಅಂತ ಅರ್ಥ. ನೋಡಿ, ಸ್ವಾಮಿಗಳು ಟಿಪ್ಪಣಿ ಬರೆದಿದ್ದಾರೆ. 2ನೇ ಟಿಪ್ಪಣಿ. ಸ್ಥೂಲ ಪೃಥ್ವಿಯಲ್ಲಿ 5 ಗುಣಗಳಿರುವವೆಂದು ಹೇಳಿರುವುದರ ಅಭಿಪ್ರಾಯವೇನೆಂಬುದು ಸ್ಪಷ್ಟವಿಲ್ಲ. ಏಕೆಂದರೆ ಆಚಾರ್ಯರು ಛಾಂದೋಗ್ಯ ಭಾಷ್ಯ 6.4ರಲ್ಲಿ ಪಂಚೀಕರಣವನ್ನು ಒಪ್ಪಿರುವುದರಿಂದ ಎಲ್ಲ ಗುಣಗಳು ಎಲ್ಲ ಭೂತಗಳಿಗೂ ಇರುತ್ತವೆ ಎಂದು ಹೇಳಿದಂತೆ ಆಯಿತು. ತಥಾ ಚಕ್ಷುಶ್ಚ ಇಂದ್ರಿಯಂ तथा चक्षुश्च इन्द्रियं ರೂಪಂಚ ದ್ರಷ್ಟವ್ಯಂಚ रूपञ्च द्रष्टव्यञ्च ಶ್ರೋತ್ರಂಚ ಶ್ರೋತವ್ಯಂಚ श्रोत्रञ्च श्रोतव्यञ्च घ्राणञ्च घ्रातव्यञ्च घ्राणञ्च घ्रातव्यञ्च रसश्च रसयितव्यञ्च रसश्च रसयितव्यञ्च वक्षस्पर्शयितव्यञ्च वक्षस्पर्शयितव्यञ्च घ्राणञ्च वाक्च वक्तव्यञ्च वाक्च वक्तव्यञ्च हस्तौ च आदातव्यञ्च हस्तौ च आदातव्यञ्च उपस्थश्च आनन्दयितव्यञ्च उपस्थश्च आनन्दयितव्यञ्च वायुश्च विसर्जयितव्यञ्च वायुश्च विसर्जयितव्यञ्च पादौ च गन्तव्यञ्च. पादौ च गन्तव्यञ्च. ಇದಿಷ್ಟು ಮೂಲದಲ್ಲೇ ಇರುವಂಥದ್ದು. ಇದಕ್ಕೆ ಆಚಾರ್ಯರು ಇದಿಷ್ಟು ಏನು ಅಂದ್ರೆ ಬುದ್ಧೀಂದ್ರಿಯಾಣಿ ಕರ್ಮೇಂದ್ರಿಯಾಣಿ बुद्धीन्द्रियाणि कर्मेन्द्रियाणि ತದರ್ಥಾಶ್ಚ ಉಕ್ತಾಹ. तदर्थाश्च उक्ताः. ಇಲ್ಲಿ ಮೇಲಿನ ಇಷ್ಟರಲ್ಲಿ ಏನು ಮೊದಲ ಭಾಗ ಪಂಚಭೂತಗಳನ್ನು ಹೇಳ್ತಾವೆ. ಈ 2ನೇ ಭಾಗದಲ್ಲಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅವುಗಳಿಗೆ ವಿಷಯವಾದದ್ದು. ಇದೆಲ್ಲವೂ ಕೂಡ ಆತ್ಮನೇ ಆಗಿರುತ್ತದೆ. ಸುಷುಪ್ತಿಯಲ್ಲಿ ನಿದ್ರಾಕಾಲದಲ್ಲಿ ಆಗಿರುತ್ತದೆ ಅಂತ ಹೇಳ್ತಾ ಇರೋದು ನಮ್ಮ ಲೌಕಿಕ ಬುದ್ಧಿಯನ್ನು ಇಟ್ಕೊಂಡು. ನಮಗೆ ಅಲ್ಲಿ ನನಗಿಂತ ಬೇರೆ ಏನು ಇರಲೇ ಇಲ್ಲ, ಏನು ತೋರಲೇ ಇಲ್ಲ ಅಂತ ನಾವೇನು ಹೇಳ್ತೀವಿ ಅದನ್ನ ಇಟ್ಕೊಂಡು ಅದೆಲ್ಲವೂ ನೀನೇ ಆಗಿರ್ತೀಯಪ್ಪ ಅಂತ ಹೇಳ್ತಾ ಇರೋದು. ಎಲ್ಲವೂ ನೀನೇ ಆಗಿರೋದಾದ್ರೂ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಅದು ನಿನಗಿಂತ ಬೇರೆ ಆಗಿರಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಉಪದೇಶ. ಆಯ್ತಾ? ಮನಶ್ಚ ಪೂರ್ವೋಕ್ತಂ ಮಂತವ್ಯಂಚ ತದ್ವಿಷಯಃ. ಮನಸ್ಸು ಅಂದ್ರೆ ಹಿಂದೆ ಹೇಳಿದ್ದೀವಿ ಅನ್ನೋವಾಗ ಸ್ವಾಮಿಗಳೇನಾದ್ರು ಟಿಪ್ಪಣಿ ಬರೆದಿದ್ದಾರೆ. ಮನಸ್ಸು ನೋಡಿ, ಪ್ರಶ್ನ ಭಾಷ್ಯ 2.2ರಲ್ಲಿ ಹೇಳಿರುವ ಅಂತಃಕರಣ, ಇದನ್ನು ಇಲ್ಲಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಂದು ವೃತ್ತಿಭೇದದಿಂದ ವಿಂಗಡಿಸಿ ಹೇಳಿರುತ್ತದೆ. ಸಾಮಾನ್ಯದರಿವು ಚಿತ್ತವು, ಇಂಥದ್ದು ಅಂಥದ್ದು ಎಂದು ವಿಕಲ್ಪಿಸುವುದು ಮನಸ್ಸು, ಇಂಥದ್ದೇ ಎಂದು ನಿಶ್ಚಯಿಸುವುದು ಬುದ್ಧಿ, ಅನಾತ್ಮ ವಸ್ತುಗಳಲ್ಲಿ ನಾನು ಎಂದು ಭಾವಿಸುವುದು ಅಹಂಕಾರ. 4 ಭಾಗ. ಸಾಮಾನ್ಯವಾದ ಅರಿವಿಗೆ ಚಿತ್ತ ಅಂತ ಹೆಸರು, ವಿಕಲ್ಪ ಮಾಡೋದಕ್ಕೆ ಮನಸ್ಸು ಅಂತ ಹೆಸರು, ಇಂಥದ್ದು ಅಂತ ನಿಶ್ಚಯ ಮಾಡೋದಕ್ಕೆ ಬುದ್ಧಿ ಅಂತ ಹೆಸರು, ನಾನು ನಂದು ಅಂತ ಅಭಿಮಾನ ಪಟ್ಕೊಳ್ಳೋದ್ರಲ್ಲಿ ಅಹಂಕಾರ ಅಂತ ಹೆಸರು. ಅದಷ್ಟು ಸೇರಿಸಿ ಅಂತಃಕರಣ ಅಂತ ಹೇಳ್ತೀವಿ. ಅದರಿಂದ ಹಿಂದಿನ ಇದರಲ್ಲಿ ಮನಸ್ಸು ಅಂತ ನಾವೇನು ಹೇಳಿದ್ದೀವಿ, ಎಲ್ಲಿ ಬಂತು ಮನಸ್ಸು? 2.2ರಲ್ಲಿ ಒಂದು 2ನೇ ಮಂತ್ರದಲ್ಲಿ ತಸ್ಮೈ ಸಹೋವಾಚ ಆಕಾಶೋ ಹವಾ ಏಷ ದೇವಃ ವಾಯುರಗ್ನಿರಾಪಃ ಪೃಥಿವೀ ವಾಂಗ್ಮನಶ್ಚಕ್ಷುಶ್ರೋತ್ರಂಚ. ಅದೆಲ್ಲವೂ ಸೇರಿ ಅಂತ ತೇ ಪ್ರಕಾಶ್ಯಾಭಿವದಂತಿ ವಯಮೇತದ್ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಅಂತ. ಪ್ರಾಣ ಅಂತ ಏನು ಹೇಳ್ತಾ ಇದ್ದೀವಿ ಅದೇ ಮನಸ್ಸು ಅಂತ. ಪ್ರಾಣ ಅಂದ್ರು ಮನಸ್ಸು ಅಂದ್ರು ಬೇರೆ ಬೇರೆ ಅಲ್ವೇ ಇಲ್ಲ ಅಂತ. ಯಾಕೆಂದರೆ ನಿನ್ನೆ ಯಾವ ಪಾಠದಲ್ಲಿ ಬಂತದು? ಈ ಐತರೇಯದಲ್ಲಿ ಬಂತು, ಒಂದು ಟಿಪ್ಪಣಿ ಬರೋದಲ್ಲ ಸ್ವಾಮಿಗಳು. ನಿದ್ರಾ ಕಾಲದಲ್ಲಿ ಇಲ್ಲೇ ಬಂತ ಒಂದು ಟಿಪ್ಪಣಿ ಬರೆದ್ರು. ಕರ್ಣದ್ವಾರಗಳನ್ನು
ಇಲ್ಲಿ ಮನಸ್ಸಿನ ಅನುಭವ ಸ್ಮೃತಿಗಳು ಎಂಬ ವ್ಯಾಪಾರಗಳು ವಿಶೇಷ ರೂಪವನ್ನು ಬಿಟ್ಟು ಪ್ರಾಣರೂಪದಿಂದ ಹೃದಯದಲ್ಲಿ ನಿಂತು ಬೀಳುವವು ಅಂತ. ಆ 83ನೇ ಪುಟದ 3ನೇ ಟಿಪ್ಪಣಿ. ಅಂದರೆ ಪ್ರಾಣ ರೂಪದಲ್ಲಿ ಇದೆ ಅಂದರೂ ಮನಸ್ಸಿದೆ ಅಂದರೂ ಎರಡೂ ಒಂದೇ. ಅಂದರೆ ವೃತ್ತಿ ಭೇದ ಆಗಿದೆ ಅಷ್ಟೆ. ವೃತ್ತಿನ ಚೇಂಜ್ ಮಾಡ್ಕೊಂಡಿದೆಯಾ ಹೊರತು ಅವನೇನೂ ಆಗಿಲ್ಲ. ಈಗ ಒಬ್ಬ ವ್ಯಕ್ತಿ 4-5 ರೀತಿಯ ವೃತ್ತಿಗಳನ್ನು ಮಾಡಿದರೆ ಅವನೇನೂ ಆಗಿಲ್ಲ, ಅವನ ವೃತ್ತಿಯನ್ನು ಬದಲಾಯಿಸ್ಕೊಂಡಿದ್ದಾನಷ್ಟೆ. ಮಂತವ್ಯಂಚ ತದ್ವಿಷಯ ಆಯ್ತಲ್ವಾ. ಮನಸ್ಸು ಅಂದರೆ ಹಿಂದೆ ಹೇಳಿರುವಂಥದ್ದು, ಮತ್ತೆ ಮಂತವ್ಯವಾದಂದ್ರು ಅಂದರೆ ಅದಕ್ಕೆ ವಿಷಯವಾದದ್ದು. ಮನಸ್ಸು ಮನನ ಮಾಡಬೇಕಾದಂತಹ ವಿಷಯಗಳು. ಬುದ್ಧಿಶ್ಚ ನಿಶ್ಚಯಾತ್ಮಿಕ ಬೋದ್ಧವ್ಯಂಚ ತದ್ವಿಷಯ. ಇದು ಇಂಥದ್ದು ಎಂದು ನಿಶ್ಚಯ ಮಾಡುವುದು ಯಾವುದೋ ಅದು ಬುದ್ಧಿ. ಎಲ್ಲಿ ಅದು ನಿಶ್ಚಯವಾಗ್ತಾ ಇದೆಯೋ ಆ ಜಾಗ, ಆ ಸ್ಥಳವನ್ನೋ ಆ ಕಾಲವನ್ನೋ ಆ ಪ್ರತ್ಯಯವನ್ನೋ ಬುದ್ಧಿ ಅಂತ ಹೇಳ್ತಾ ಇದ್ದೀವಿ. ಇದು ಬುದ್ಧಿ ಅಂತ ನಮ್ಗೇನು ಸಿಕ್ಕಿಲ್ಲ, ಇದು ಕೈಯಿಂದ ಸಿಕ್ಬಿಟ್ಟಿದೆ. ಆದರೆ ಇದು ಬುದ್ಧಿ ಅಂತ ಎಲ್ಲೂ ಸಿಕ್ಕಿಲ್ಲ. ಯಾಕೆ? ಇದು ಕೈಯಿಂದ ತೀರ್ಮಾನ ಮಾಡ್ತಾ ಇರೋದು ಬುದ್ಧಿ. ಆ ಬುದ್ಧಿ ಎಲ್ಲಿ ಇಂಥದ್ದು ಇಂಥದ್ದು ಇದು ಇಂಥದ್ದೇ ಅಂತ ನಿಶ್ಚಯ ಬರ್ತಾ ಇದೆಯೋ ಆ ಸ್ಥಳವನ್ನೋ ಅಂದರೆ ಆ ಕಾಲವನ್ನೋ ಆ ಪ್ರಕ್ರಿಯೆಯನ್ನೋ ನೀವು ಬುದ್ಧಿ ಅಂತ ತಿಳ್ಕೊಬೇಕು. ಗೊತ್ತಾಗ್ತಾ ಇದೆಯಲ್ಲ ನಮ್ಮ ಒಟ್ಟಲ್ಲಿ. ಯೋಚನೆ ಮಾಡ್ತಾ ಇರ್ತೀವಿ, ಇದು ಇಂಥದ್ದು ಅಂತ ನಿಶ್ಚಯ ಮಾಡ್ತೀವಿ. ಅದು ನಿಶ್ಚಯವಾಗುವಾಗ ಅದಕ್ಕೆ ಬುದ್ಧಿ ಅಂತ ಹೆಸರು. ಯಾವುದಕ್ಕೆ? ಆತ್ಮನಿಗೆ ಬುದ್ಧಿ ಅಂತ ಹೆಸರು. ಆತ್ಮನೇ ಯಾವುದನ್ನಾದರೂ ಒಂದು ನಿಶ್ಚಯ ಮಾಡುವಾಗ ಬುದ್ಧಿ ಅಂತಾಗಿರ್ತಾನೆ. ಸಂಕಲ್ಪ ವಿಕಲ್ಪಗಳನ್ನು ಮಾಡುವಾಗ ಹೀಗ ಹಾಗ ಅಂತ ಯೋಚನೆ ಮಾಡುವಾಗ ಮನಸ್ಸಾಗಿರ್ತಾನೆ. ನೋಡಬೇಕು ಕೇಳಬೇಕು ಅಂದಾಗ ಇಂದ್ರಿಯಗಳಾಗಿರ್ತಾನೆ. ಅವನೇ ಹೊರಗಿನ ವಿಷಯಗಳು ಆಗಿರ್ತಾನೆ. ಹಾಗಾದ್ದರಿಂದಲೇ ಎಲ್ಲವೂ ಒಂದಾಗ ಆತ್ಮಸ್ವರೂಪದಲ್ಲೇ ಒಂದಾಗಿರುತ್ತೆ ಅಂತಲೂ ಹೇಳಬಹುದು. ಹೀಗೆ ತಿಳ್ಕೊಂಡ್ರೆ ಆತ್ಮನನ್ನ ಈಗಲೂ ಇದೆಲ್ಲವೂ ಆತ್ಮನೇ ಅಂತಲೂ ತಿಳ್ಕೊಬಹುದು. ಹೀಗೆ ತಿಳ್ಕೋಬೇಕು ಆತ್ಮಸ್ವರೂಪವನ್ನು. ಇನ್ನು ತಿಳಿದುಕೊಳ್ಳಬೇಕಾದ ವಿಷಯಗಳು, ಬುದ್ಧಿಯ ವಿಷಯಗಳು ಯಾವುದಿದೆಯೋ ಅದು. ಅಹಂಕಾರಶ್ಚ ಅಭಿಮಾನ ಲಕ್ಷಣಂ ಅಂತಃಕರಣಂ. ಇನ್ನು ಅಭಿಮಾನ ರೂಪವಾದ ನಾನು 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 ಅಂತ ಎಲ್ಲೆಲ್ಲ ಅಭಿಮಾನ ಎದ್ದು ಬರ್ತಾ ಇದೆಯೋ, ನಾನು ಅಂತ ಎಲ್ಲಿವರೆಗೋ ಬರುತ್ತೆ, ಅದಾದ್ಮೇಲೆ ನಂದು ಶುರುವಾಗುತ್ತೆ. ಎಲ್ಲ ಕಡೆಯಲ್ಲೂ ನಾನು ಅಂತಲೇ ಬರಲ್ಲ. ಎಲ್ಲಿವರೆಗೋ ನಾನು ಅಂತ ಇಟ್ಕೋತೀವಿ, ಅದರಿಂದ ಮುಂದಕ್ಕೆ ನಂದು ಶುರು ಮಾಡ್ತೀವಿ. ಇನ್ನೊಂದು ಕಡೆಯಿಂದ ಈಗ ನಾನು ಮಾಡ್ತೀನಿ ಅಂತೀನಿ, ಅವಾಗ ಕೈ ನಾನಾಗಿರ್ತೀನಿ. ಆದರೆ ನಾನು ಅದಕ್ಕಿಂತ ಹಿಂದಕ್ಕೆ ಹೋಗಿ ಕೈಯಲ್ಲೇನೋ ನೋವಾಯಿತು ಅಂತ ಇಟ್ಕೊಳ್ಳಿ, ನನ್ನ ಕೈ ತುಂಬ ನೋವಾಗ್ತಾ ಇದೆ ನನ್ನ ಅಂತ ಮಾಡ್ಕೋತೀನಿ. ಅದನ್ನ ಅಂದರೆ ನಾನು ಎಲ್ಲಿವರೆಗೋ ನಿಂತ್ಕೊಂಡಾಗ ಅದಕ್ಕಿಂತ ಮುಂದಿನದಲ್ಲಿ ನನ್ನದೂ ಬುದ್ಧಿ ಬರುತ್ತೆ. ಆ ನಿಂತ್ಕೊಂಡಿರೋ ಜಾಗವನ್ನು ಅದರಲ್ಲಿ ಅಭಿಮಾನ ಪಟ್ಕೊಂಡ ಜಾಗವನ್ನು ನಾನು ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಇಷ್ಟರವರೆಗೆ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಆದರೆ ದೇಹದವರೆಗೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಮುಂದಕ್ಕೆ ನಾನು ಅನ್ನೋದನ್ನು ಸೇರಿಸ್ತಾ ಇಲ್ಲ. ಇದರಲ್ಲೇ ಉಪಾಸನೆಯಲ್ಲಿ ಹೇಳುವಾಗ ನಾನು ಅಂತ ಇಲ್ಲಿವರೆಗೆ ಪಕ್ಕ ಇಟ್ಕೋತೀಯ, ಎಲ್ಲವೂ ನಾನು ಅಂತಲೇ ಮಾಡ್ಕೊ. ಇದಿಷ್ಟೇ ಯಾಕೆ? ನಾನು ಕನಸಿನಲ್ಲಿ ಎಲ್ಲವೂ ನಾನಾದರೂ ಯಾವುದೋ ಒಂದರಲ್ಲಿ ನಾನು ಒಂದು ಬುದ್ಧಿ ಬಂದಿತ್ತು ನಿನಗೆ. ಯಾಕೆ? ನಿಜವಾಗಿ ನೋಡಿದರೆ ಎಲ್ಲವೂ ನಾನೇ. ಹಾಗೆ ಎಲ್ಲವನ್ನೂ ಒಂದು ಕಡೆಯಲ್ಲಿ ಅಹಂಗ್ರಹೋಪಾಸನೆ ಹೇಳುತ್ತೆ. ಆ ದೇವತೆಯೇ ಎಲ್ಲವೂ ಆಗಿದೆ, ಆ ದೇವತೆಯೇ ನಾನಾಗಿದ್ದೇನೆ ಅಂತ. A=B, B=C ಅಂತ ಆದರೆ ಆವಾಗ A=C ಅಂತ ಆಗಲಿಲ್ವೇ? ಇಫ್ A=B ಆ್ಯಂಡ್ B=C ದೆನ್ A=C ಅಂತಾರೆ. ಆ ಪ್ರಕಾರ ಆ ದೇವತೆಯು ನಾನು ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾ ಇದ್ದೀನೋ ಅದು ಎಲ್ಲವೂ ಆಗಿದೆ ಅಂತ. ಆ ದೇವತೆಯೇ ನಾನಾಗಿದ್ದೇನೆ ಅನ್ನೋದು. ಅವಾಗೇನೋ ಎಲ್ಲವೂ ನಾನಾಗಿದ್ದೇನೆ ಅಂತಲೇ ಹೇಳ್ತಾ ಇರೋದು. ಉಪಾಸನೆಯಲ್ಲಿ ಆ ಥರನೂ ಸೇರಿಸುತ್ತೆ. ಇನ್ನು ತತ್ವದ ತಿಳುವಳಿಕೆಯಲ್ಲಿ ಈಗಲೇ ನಿನಗಿಂತ ಬೇರೆ ಏನೂ ಇಲ್ಲ, ನೀನು ಎಲ್ಲವೂ ಆಗಿದೆಯಾ ಅಂತಲ್ಲ, ಆ ಎಲ್ಲ ಅನ್ನೋದು ಇಲ್ಲವೇ ಇಲ್ಲ, ನೀನು ಒಬ್ಬನೇ ಇರೋದು ಅಂತ. ಎರಡೂ ಒಂದೇ, ಎರಡೂ ಫೈನಲಿ ಫಲದಲ್ಲಿ ಎರಡೂ ಒಂದೇ ಆಗುತ್ತೆ. ಆಗಿ ಅಹಂಕರ್ತವ್ಯಂಚ ತದ್ವಿಷಯ. ಯಾವುದಕ್ಕೆ ಯಾವ್ದು ವಿಷಯ ಅಂತ ಹೇಳ್ಕೊಂಡು ಕೂರಕ್ಕಾಗಲ್ಲ. ಯಾವಾಗ ನಾನು ಅಂತ ಯಾವ್ಯಾವ್ದ್ರಲ್ಲಿ ಬರುತ್ತೋ ಅದನ್ನ ಇಟ್ಕೊಂಡು ಉಳಿದಿದ್ರಲ್ಲಿ ನಂದು ಅಂತ ಬರುತ್ತೋ ಅದೆಲ್ಲವೂ ಅಹಂಕಾರ ಸೇರಿದೆ. ಯಾಕೆ? ನಾನು ಅಂತ ಒಂದ್ರಲ್ಲಿ ಬರಲಿಲ್ಲ ಅಂದರೆ ನನ್ನದು ಅಂತ ಇನ್ನೊಂದು ವಿಷಯದಲ್ಲಿ ಅನ್ಸೋದೇ ಇಲ್ಲ. ಚಿತ್ತಂಚ ಚೇತನಾವತ್ ಅಂತಃಕರಣಂ. ಚಿತ್ತ ಅಂತ ಏನಿದೆ ಅಂದರೆ ಚೇತನ ಉಳ್ಳಂತಹ ಸಾಮಾನ್ಯವಾದ ಅರಿವು ಅಂತ ಏನಿದೆ ಅದನ್ನುಳ್ಳಂತಹ ಅಂತಃಕರಣಕ್ಕೆ ಹೇಳಿದ್ದೀವಿ. ಚೇತಯಿತವ್ಯಂಚ ತದ್ವಿಷಯ.
ಅದಕ್ಕೆ ವಿಷಯವಾದಂತಹ ಸಾಮಾನ್ಯ ಅರಿವಿಗೆ ವಿಷಯವಾದಂಥದ್ದು ಏನಿದೆ ಅದು. ಸಾಮಾನ್ಯವಾದ ಅರಿವು ಅಂದ್ರೆ ಏನು ಅಂದರೆ, ಕೆಲವು ವಸ್ತುಗಳನ್ನು ನಾವು ನೋಡ್ತೀವಿ, ನಂದು ಅಂತಲೂ ಅನ್ಸಲ್ಲ, ನನಗೆ ಬೇಕು ಅಂತಲೂ ಅನ್ಸಲ್ಲ, ಆದರೆ ವಸ್ತುವಿನ ಅರಿವು ಆಗ್ತಾ ಇರುತ್ತೆ. ನನಗೆ ಬೇಕು ಅಂತ ಕಾಮ ಇಲ್ಲ, ಕಂಡಿದ್ದನ್ನೆಲ್ಲ ನನಗೆ ಬೇಕು ನಂದೇ ಅಂತೀವ. ಒಂದು ಹಕ್ಕಿ ಹಾರಾಡ್ತಾ ಇರುತ್ತೆ, ಆ ಚಿಟ್ಟೆಗಳೆಲ್ಲ ಹಾರ್ತಾ ಇರ್ತವೆ, ಸಂತೋಷವಾಗಿ ಸುಮ್ಮನೆ ನೋಡ್ತಾ ಇರ್ತೀವಿ. ಅದ್ರಲ್ಲಿ ಕಲರ್ 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 ಚಿಟ್ಟೆ ಇರುತ್ತೆ, ಸುಮ್ಮನೆ ನೋಡ್ತಾ ಇರ್ತೀವಿ ಹೊರತು ನಂದು ಅಂತಲೂ ಅನ್ಸಲ್ಲ, ನನಗೆ ಬೇಕು ಅಂತಲೂ ಅನ್ಸಲ್ಲ, ಆದ್ರೆ ಒಂದು ಅರಿವು ಆಗ್ತಾ ಇದೆ. ಆ ರೀತಿಯಾದ ಅರಿವುಗಳಿದೆಯಲ್ಲ ಅದನ್ನ ಚಿತ್ತ ಅಂತ ಹೇಳ್ಬೋದು. ಅದನ್ನ ನಂದು ಅಂತ ಸೇರ್ಕೊಂಡ್ಬಿಟ್ರೆ ಅದರಲ್ಲಿ ಯಾವ್ದ್ರಲ್ಲಾರು ಒಂದ್ರಲ್ಲಿ, ನನಗೆ ಬೇಕು ಅಂತ ಸೇರ್ಕೊಂಡ್ರೆ ಅಲ್ಲಿ ಬುದ್ಧಿ ಅಥವಾ ಅಹಂಕಾರ ಕೆಲಸ ಮಾಡ್ಬಿಡುತ್ತೆ. ತೇಜಶ್ಚ ಸ್ವಗೀಂದ್ರಿಯ ವ್ಯತಿರೇಕೇಣ ಪ್ರಕಾಶ ವಿಶಿಷ್ಟಾಯ ಪ್ರಕಾಶವಿಷ್ಟಾಯಾತ್ಮಕ. ತೇಜಸ್ಸು ಅಂದ್ರೆ ಈ ತ್ವಗಿಂದ್ರಿಯಕ್ಕಿಂತ ಬೇರೆಯಾಗಿ, ತ್ವಕ್ ಇಂದ್ರಿಯ ಅಂದ್ರೆ ಚರ್ಮ ಆಗತ್ತೆ, ಆ ಚರ್ಮಕ್ಕಿಂತ ಬೇರೆಯಾಗಿ ಆ ಚರ್ಮದಿಂದ ಏನೋ ಒಂದು ಕಾಂತಿ ಕಂಡು ಬರುತ್ತಲ್ಲ. ಕೆಲವ್ರು ಮುಖ ನೋಡಿದ್ರೆ ಯಾಕ್ರೆ ಇಷ್ಟೊಂದು ಡಲ್ಲಾಗಿ ಹೋಗಿದ್ದಾರೆ ಅವರು, ಅದು ಏನೋ ಇದೆ ಕಣ್ರಿ, ಅಷ್ಟೊಂದು ಮುಖ ಸಪ್ಪಗಾಗೋಗಿದೆ ಅನ್ಸುತ್ತೆ. ಇನ್ನು ಕೆಲವು ಸಲ ಅದೇನೋ ಒಂದು ಹೊಳೆಯೋ ಥರ ಕಾಂತಿ ತೋರು ಬರುತ್ತೆ. ಹಾಗೆ ತೋರು ಬರುತ್ತಲ್ಲ, ಆ ತ್ವಗಿಂದ್ರಿಯಕ್ಕಿಂತ ಬೇರೆಯಾದದ್ದು, ಒಂದು ಪ್ರಕಾಶದಿಂದ ಕೂಡಿಕೊಂಡದ್ದು, ಅದನ್ನ ಇಲ್ಲಿ ತೇಜಸ್ಸು ಅಂತ ಹೇಳ್ತಾ ಇದೆ. ತಯಾ ನಿರ್ಭಾಸ್ಯೋ ವಿಷಯ ವಿದ್ಯೋತೈತವ್ಯಂ. ಅದರಿಂದ ಬೆಳಗಿದಂತಹ ಒಂದು ವಿಷಯ ಇದೆಯಲ್ಲ, ಯಾವ್ದನ್ನ ಬೆಳಗುತ್ತೆ, ಯಾವುದರಿಂದ ಅದು ಉಂಟಾಗ್ತಾ ಇರುತ್ತೋ ಅದನ್ನೇ ಬೆಳಗ್ತಾ ಇರುತ್ತೆ ಅದು ಮೊದಲು ಅಲ್ವಾ. ಈ ದೇಹದಿಂದ ಒಂದು ಕಾಂತಿ ತೋರು ಬಂದ್ರೆ ಅದು ಇನ್ನೇನೋ ಬೆಳಗ್ತಾ ಇರಲ್ಲ, ಅದು ಅದನ್ನೇ ಮೊದಲು ಬೆಳಗ್ತಾ ಇರುತ್ತೆ. ಆ ವಿದ್ಯೋತೈತವ್ಯವಾದಂತಹ ಯಾವ ವಿಷಯ ಇದೆಯೋ, ಬೆಳಗಬೇಕಾದ ವಿಷಯ ಇದೆಯೋ ಅದು. ಪ್ರಾಣಶ್ಚ ಸೂತ್ರಂ ಯದಾಚಕ್ಷತೆ. ಪ್ರಾಣಶ್ಚ ಸೂತ್ರಂ ಯದಾಚಕ್ಷತೆ. ಪ್ರಾಣ ಅಂದ್ರೆ ಸೂತ್ರ ಅಂತ ಯಾವ್ದಕ್ಕೆ ಹೇಳ್ತೀವೋ, ಯಾವುದು ಎಲ್ಲವನ್ನು ಹಾಸಾಗಿ ಹೊಕ್ಕಾಗಿ ಹೆಣೆದುಕೊಂಡು ಬಿಟ್ಟಿದೆಯೋ ಇಡೀ ಪ್ರಪಂಚವನ್ನ ಅಥವಾ ಇಡೀ ದೇಹವನ್ನ, ಈ ದೇಹ ಅಂತ ಇಟ್ಕೊಂಡು ಹೇಳ್ತೀವಿ, ಇಡೀ ಪ್ರಪಂಚವನ್ನೇ ಆ ಪ್ರಾಣನು ಸೂತ್ರಾತ್ಮ ಅಂತೀವಿ. ಸೂತ್ರಾತ್ಮ ಅಂದ್ರೆ ಈಗ ನೂಲು ಸೂತ್ರ, ನೂಲಿಗೆ ಸೂತ್ರ ಅಂತ ಹೆಸರು ಸಂಸ್ಕೃತದಲ್ಲಿ. ಯಾಕೆ ಅಂದ್ರೆ ಈ ಬಟ್ಟೆಯನ್ನ ನೂಲು ಹಾಸಾಗಿ ಹೊಕ್ಕಾಗಿ ಹಿಡಿದುಕೊಂಡಿದೆ ಅಂತ ಹೇಳ್ಬೋದಾ ಇಲ್ವಾ? ಬಟ್ಟೆಯನ್ನ ನೂಲುಗಳು ಹಾಸು, ಹಾಸು ಅಂದ್ರೆ ಹೀಗೆ, ಹೊಕ್ಕು ಅಂದ್ರೆ ಹೀಗೆ. ಆ ಬಟ್ಟೆಯನ್ನು ನೇಯವಾಗಿ ಏನ್ ಮಾಡ್ತಾರೆ, ಹೀಗೆ ಒಂದ್ ರೀತಿ ಬರುತ್ತಲ್ಲ, ಅದು ಕೂಡ್ಕೋಬೇಕು ಅಂದ್ರೆ ಒಂದ್ರಿಂದ ಅಡಿ ತಗೋತಾರೆ, ಇನ್ನೊಂದ್ರ ಮೇಲ್ ತಗೋತಾರೆ, ಇನ್ನೊಂದ್ರ ಅಡಿ ತಗೋತಾರೆ, ಇನ್ನೊಂದ್ರ ಮೇಲ್ ತಗೋತಾರೆ. ಹಾಗಾದಾಗ ಹಿಡ್ಕೊಳ್ಳೋದು, ಇಲ್ಲಾಂದ್ರೆ ಹಿಡ್ಕೊಳ್ಳೋದೇ ಇಲ್ಲ ಅದಕ್ಕದಕ್ಕೋ ಅಲ್ವಾ. ಹಾಗೆ ಹಾಸು ನೂಲು ಹೊಕ್ಕು ನೂಲುಗಳಿಂದ ಬಟ್ಟೆಯು ಹಿಡಿಯಲ್ಪಟ್ಟಿದೆ ಅಂದ್ರೆ ಬಟ್ಟೆ ಅನ್ನೋದು ಬೇರೆಯಾಗಿ ಇಲ್ವೇ ಇಲ್ಲ, ಅವುಗಳನ್ನೇ ಅದು ಅಂತ ಹೇಳ್ತಾ ಇರೋದು. ಆದ್ರೂ ನಾವು ಹಾಗೆ ಹೇಳ್ತೀವಿ ಅಲ್ವಾ. ಈ ಬಟ್ಟೆಯಲ್ಲಿ ನೂಲು ಸರಿ ಇಲ್ಲ ಕಣ್ರಿ ಅಂತೀವಿ. ಈ ನೂಲು ಬಟ್ಟೆ ಒಳಗೆ ನೂಲು ಅಂದ್ರೇನು, ಅದನ್ನು ನಮ್ಮ ಬುದ್ಧಿಗೆ ಒಂದು ಹಿಡಿಯುವಂಥದ್ದು, ಇನ್ನೊಂದು ಹಿಡ್ಕೊಳ್ಳುವಂಥದ್ದು. ಯಾವ್ದು ಹಿಡಿಯುತ್ತೆ ಅಂದ್ರೆ ಯಾವುದು ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆಯೋ ಅದು ಹಿಡ್ಕೊಳ್ಳುತ್ತೆ. ಹಾಗೆ ಆ ಪ್ರಾಣನು ಸೂತ್ರ ಅಂತ ಯಾವ್ದಕ್ಕೆ ಹೇಳ್ತೀವೋ, ಇಡೀ ಪ್ರಪಂಚವನ್ನ ಹಾಗೆ ಹಿಡ್ಕೊಂಡಿದ್ದಾನೆ ಪ್ರಾಣ. ಅದರಿಂದ ಪ್ರಾಣನು ಇಲ್ಲದ ಜಾಗವೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲ ರೂಪದಲ್ಲೂ ಎಲ್ಲೆಲ್ಲಿ ಯಾವ್ಯಾವ ತೋರ್ತಾ ಇದೆಯೋ ಆ ರೂಪದಲ್ಲಿ ಪ್ರಾಣ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಆ ಸೂತ್ರನು. ಮತ್ತೆ ತೇನ ವಿಧಾರಯಿತವ್ಯಂ ಸಂಗ್ರಥನೀಯಂ. ಅವನಿಂದ ಯಾವುದು ಹಿಡಿಯಲ್ಪಡಬೇಕೋ, ಧರಿಸಲ್ಪಡಬೇಕೋ, ಅದರಿಂದ ಯಾವುದು ಗ್ರಥನವಾಗಬೇಕೋ ಅದೆಲ್ಲವೂ ಕೂಡ ಈ ಆತ್ಮನಲ್ಲಿಯೇ ಒಂದಾಗಿರುತ್ತದೆ. ಸರ್ವಂ ಹಿ ಕಾರ್ಯಕರಣ ಜಾತಂ ಪಾರಾರ್ಥ್ಯೇನ ಸಂಹತಂ ನಾಮರೂಪಾತ್ಮಕಂ ಏತಾವದೇವ. ಎಲ್ಲವೂ ಕಾರ್ಯಕರಣ ಸಮೂಹ, ದೇಹೇಂದ್ರಿಯಗಳ ಗುಂಪು ಅಂತ ಎಲ್ಲೆಲ್ಲಿವರೆಗೆ ತೋರುತ್ತೋ. ದೇಹ ಅಂದ್ರೇನೋ ಒಂದಾನೊಂದು ಆಕಾರದಲ್ಲಿ ತೋರಿದೆಲ್ಲವೂ ದೇಹವೇ. ಯಾವುದೋ ಒಂದು ಆಕಾರ ತೋರುತ್ತೆ, ಆ ಆಕಾರ ಸಹಿತವಾಗಿ ನಾಮರೂಪಾತ್ಮಕವಾಗಿ ಎಲ್ಲಿವರೆಗೆ ತೋರುತ್ತೋ ಅದೆಲ್ಲವೂ ಆತ್ಮನೇ ಆಗಿರುತ್ತದೆ. ಆದಷ್ಟು ಎಲ್ಲಿವರೆಗೆ ತಗೋಬಹುದು ನೀವು, ಹಿರಣ್ಯ ಗರ್ಭನವರೆಗೂ ತಗೋಬಹುದು. ನಾಮರೂಪಾತ್ಮಕವಾಗಿ ಒಂದು ನಾಮ, ಒಂದು ರೂಪ, ಒಂದು ಹೆಸರು, ಒಂದು ಆಕಾರ, ಈ ರೂಪದಲ್ಲಿ ತೋರುವುದೆಲ್ಲವೂ ಕೂಡ ನಿದ್ರಾ ಕಾಲದಲ್ಲಿ ಆತ್ಮನೇ ಆಗಿರುತ್ತದೆ. ಅಂದರೆ ಈಗ ಎಚ್ಚರ ಕನಸುಗಳಲ್ಲಿ ಆ ನಾಮರೂಪಗಳಲ್ಲಿ ತೋರುತ್ತಿರುವುದು ಆತ್ಮನೇ. ಆತ್ಮನನ್ನೇ ಹಾಗೆ ತಿಳ್ಕೊತಾ ಇದ್ದೀವಿ.
ಹೀಗೆ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಆಗುತ್ತೆ. ಯಾಕೆ ಕೇವಲ ನಾನೇ ಆಗಿದ್ದರೂ ಇವುಗಳನ್ನು ಯಾವುದೋ ಒಂದರಲ್ಲಿ ನಾನು ಅಂತ ಅಂದ್ಕೊಂಡು ಉಳಿದಿದ್ದನ್ನೆಲ್ಲ ನಾನಲ್ಲ ನನಗಿಂತ ಬೇರೆ ಅಂತ ಅಂದ್ಕೊಂಡಾಗ ಅವೆಲ್ಲ ತಪ್ಪು ತಿಳುವಳಿಕೆ ಆಗುತ್ತೆ. ಪ್ರಪಂಚವೆಲ್ಲ ಇಷ್ಟೇ, ಇದು ಅಸ್ವತಂತ್ರವೋ ಸಂಹತವೋ ಸುಷುಪ್ತಿಯಲ್ಲಿ ಒಂದಾಗಿ ಅಡಗುತ್ತದೆ. ಪ್ರಪಂಚ ಅಂದರೆ ಏನೋ ಇಷ್ಟೇ, ನಾಮರೂಪಗಳೇ ಪ್ರಪಂಚ. ಆ ನಾಮರೂಪಗಳೆಲ್ಲವೂ ಸುಷುಪ್ತಿಯಲ್ಲಿ ಸ್ವಸ್ವರೂಪದಲ್ಲಿ ಒಂದಾಗಿರುತ್ತೆ. ಆದ್ದರಿಂದ ನಾಮರೂಪಗಳು ತೋರೋವಾಗಲೂ ಸ್ವತಂತ್ರವಾಗಿ ತೋರಲ್ಲ, ಅಸ್ವತಂತ್ರ. ಆ ಚೈತನ್ಯ ಸ್ವರೂಪನಾದ ಆತ್ಮನಲ್ಲಿಯೇ ತೋರಬೇಕು, ಆತ್ಮನಲ್ಲಿಯೇ ಅಡಗಬೇಕದು. ಗುಳ್ಳೆಗಳು ಎಷ್ಟು ಜೋರಾಗಿ ತೋರ್ಕೊಂಡ್ರು, ದಪ್ಪ ಗುಳ್ಳೆ ತೋರ್ಕೋಬೋದು, ನೀರಿನಲ್ಲೇ ತೋರ್ಬೇಕೇ ಹೊರತು ನೀರಿನಲ್ಲೇ ಅಡಗಬೇಕೇ ಹೊರತು ಸ್ವತಂತ್ರವಾಗಿ ತೋರ್ಕೊಳಕ್ಕಾಗಲ್ಲ. ಸ್ವತಂತ್ರತೆ ಅನ್ನೋದು ಇಲ್ಲವೇ ಇಲ್ಲ. ಅತಃ ಪರಂ ಯತ್ ಆತ್ಮರೂಪಂ ಜಲಸೂರ್ಯಕಾದಿವತ್ ಭೋಕ್ತೃತ್ವ ಕರ್ತೃತ್ವೇನ ಇಹ ಅನುಪ್ರವಿಷ್ಟಂ. ಇದಕ್ಕಿಂತ ಮೇಲೆ, ಇದಾದ ಮೇಲೆ, ಇದಿಷ್ಟು ಪ್ರಪಂಚದ ರೂಪವಾಯಿತು. ಆದರೆ ಇನ್ನೊಬ್ಬ ಇದ್ದಾನೆ ಇಲ್ಲೇ, ಅವನು ಜೀವರೂಪದಲ್ಲಿ ತೋರ್ಬರ್ತಾ ಇದ್ದಾನಲ್ಲ, ಅವನು ಪ್ರಪಂಚ ಪಕ್ಷಕ್ಕೆ ಪೂರ್ತಿ ಸೇರ್ಕೊಂಡೇ ಇಲ್ಲ. ಅವನು ಎಷ್ಟು ಇದು ಅಂದರೆ ಪ್ರಪಂಚದಲ್ಲಿ ತೋರ್ಬರ್ತಾ ಇದ್ದಾನೆ, ಪ್ರಪಂಚ ಪಕ್ಷಕ್ಕೆ ಸೇರಿಲ್ಲ ಅವನು. ಅವನೂ ಕೂಡ, ಆ ಜೀವನೂ ಕೂಡ ಯಾವ ಆತ್ಮರೂಪ ಉಂಟೋ ಅದು ಹೇಗಿದೆ ಅಂತ ಕೇಳಿದರೆ, ಈ ಜೀವ ನೀರಿನಲ್ಲಿ ತೋರಿ ಬರುವ ಸೂರ್ಯನ ಪ್ರತಿಬಿಂಬದಂತೆ. ಅದಿದೆ ಅಂತಲೂ ಹೇಳಕ್ ಬರಲ್ಲ, ಇಲ್ಲ ಅಂತಲೂ ಹೇಳಕ್ ಬರಲ್ಲ. ಸೂರ್ಯನಿಗಿಂತ ಬೇರೆ ಅಂತ ಹೇಳಕ್ ಬರಲ್ಲ. ಬೇರೆ ಅಲ್ವೋ ಅಂತ ಕೇಳಿದ್ರೆ ಇಲ್ಲಿ ಮಾತ್ರ ಬೇರೆ ತೋರ್ತಾ ಇದೆ. ಇದೀನೇ ಇಷ್ಟೇನಾ ಸೂರ್ಯ ಅಂದ್ರೆ? ಅದೇ ಸೂರ್ಯನಿಗಿಂತ ಬೇರೆನಾ? ಹಾಗೆ ಆ ಸೂರ್ಯನ ಪ್ರತಿಬಿಂಬವು ಹೇಗೆ ನೀರಿನಲ್ಲಿ ತೋರು ಬರ್ತಾ ಇದೆಯೋ ಹಾಗೆ ಈ ಎಲ್ಲ ದೇಹಗಳಲ್ಲೂ ಆ ಜೀವ ಅನ್ನೋನೇನು ತೋರು ಬರ್ತಾ ಇದ್ದಾನೆ, ಜೀವ ಅನ್ನೋನು ತೋರು ಬರ್ತಾ ಇದ್ದಾನೆ ಅಲ್ಲ, ಅದು ಅವನಿದ್ದಾಗ ಅದೇನೋ ಒಂದು ಕೆಲಸಗಳು ನಡೀತಾ ಇದೆ. ನಗೋದು, ಮಾತಾಡೋದು, ಓಡಾಡೋದು, ಅವನಿದ್ದಾಗ ತಾನೇ ನಡೀತಾ ಇರೋದು. ಆ ಜೀವನು ಏನು ಅವನ ಕರ್ತೃವಾಗಿ ಭೋಕ್ತೃವಾಗಿ ಏನು ತೋರು ಬರ್ತಾ ಇದ್ದಾನೆ, ಅವನು ಇಲ್ಲಿ ಬರೋವಾಗಲೇ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದಲೇ ಅವನು ಬಂದಿದ್ದು. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇರಲಿಲ್ಲ ಅಂದ್ರೆ ಅವನಿಗೆ ದೇಹದೊಳಗೆ ಬರ್ತಾನೆ ಇರಲಿಲ್ಲ. ಆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದ ಅವನಿಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನು ಕೂಡ ತನ್ನ ನಿಜ ಸ್ವರೂಪದಲ್ಲೇ ಒಂದಾಗಿರ್ತಾನೆ. ಆದ್ದರಿಂದ ಈಗ ಇವನು ಇಲ್ಲಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ, ಮೂಸ್ತಾ ಇದ್ದಾನೆ ಅಂತ ನಮ್ಗೆ ಅನಿಸಿದ್ರು ಅದು ನಿಜ ರೂಪ ಅಲ್ವಲ್ಲ. ಅದರ ನಿಜ ರೂಪ ಯಾವುದೋ ಅದೇ ನೋಡ್ತಾ ಇರೋದು, ಮುಟ್ತಾ ಇರೋದು, ಮೂಸ್ತಾ ಇರೋದು. ಇಲ್ಲಿ ಏನು ಕ್ರಿಯೆಗಳು ನಡೆದಾಗಲೋ ಆ ಸುಳ್ಳಾದ ರೂಪ ಏನು ಮಾಡ್ತಾ ಇಲ್ಲ. ಅದು ನೆರಳು, ಯಥೈಷಾ ಪುರುಷೇ ಛಾಯಾ. ಆ ನೆರಳು ನಿಜವಾಗಿ ಏನೇನೇನೋ ಮಾಡ್ತಾ ಇರೋ ಥರ ತೋರ್ಬೋದು, ಅದು ನಿಜವಾಗಿ ಅದು ಮಾಡ್ತಾನೇ ಇಲ್ಲ. ಅದರ ಮೂಲ ರೂಪದಲ್ಲಿ ಏನು ನಡೀತಾ ಇರುತ್ತೋ ಅದು ಹಾಗೆ ತೋರಿಸ್ತಾ ಇದೆ ಅಷ್ಟೇ. ಅದರಿಂದ ಇಲ್ಲಿ ಅವನು ಕೇವಲ ಪ್ರತಿಬಿಂಬ, ಅವನಿಗೆ ನಿಜ ರೂಪ ಏನಿಲ್ಲ. ಆದ್ರೆ ನಾವು ಅವನನ್ನೇ ಹೆಚ್ಚು ಅಂದ್ಕೊಂಡು ಅವನೇ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಮುಸ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ, ಅವನೇ ಅನುಭವಿಸ್ತಾ ಇದ್ದಾನೆ ಅಂತೀವಿ. ಆದರೆ ನಿಜವಾಗಿ ನಡೆಸ್ತಾ ಇರೋದು ಅದರ ಮೂಲ ರೂಪ ನಿಜ ಯಾವುದೋ ಅವನೇ. ಅವನಿಗೆ ನಡೆಸಬೇಕು ಅಂತಿದೆಯೋ ಅವನ ಕಡೆಯಿಂದ ನಡೆಸಬೇಕು, ನನಗೇನೋ ಬೇಕು. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಅವನಿಗೆ ಯಾವತ್ತೂ ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಬಂದಾಗ ಅವನಿಗೆ ಜೀವ ಅಂತ ಹೆಸರು. ಏಷ ಹಿ ದ್ರಷ್ಟ ಸ್ಪೃಷ್ಟ ಶ್ರೋತ ಘ್ರಾತ, ಏಷ ಹಿ ದೃಷ್ಟ ಸ್ಪೃಷ್ಟ ಶ್ರೋತ ಘ್ರಾತ, ರಸಯಿತ ಮಂತ ಬೋದ್ಧ, ರಸಯಿತ ಮಂತ ಬೋದ್ಧ, ಕರ್ತ ವಿಜ್ಞಾನಾತ್ಮ ಪುರುಷಃ, ಕರ್ತ ವಿಜ್ಞಾನಾತ ಪುರುಷಃ, ಸ ಪರೇ ಅಕ್ಷರೇ, ಸ ಪರೇ ಅಕ್ಷರೇ, ಆತ್ಮನಿ ಸಂಪ್ರತಿಷ್ಠತೆ, ಆತ್ಮನಿ ಸಂಪ್ರತಿಷ್ಠತೆ. ಏಷಃ ಹಿ ದ್ರಷ್ಟ ಸ್ಪೃಷ್ಟ ಶ್ರೋತ ಘ್ರಾತ ರಸಯಿತ ಮಂತ ನೀನು ನೋಡ್ಬೇಡ ಕಣ, ಎಷ್ಟು ದಿನ ಹೇಳಿದ್ದೀನಿ. ಕರ್ತ ವಿಜ್ಞಾನಾತ್ಮ ವಿಜ್ಞಾನಾತ್ಮ ಪುರುಷಃ ಸಹ ಸಹ ಪರೇ ಅಕ್ಷರ ಅಕ್ಷರೇ ಅಕ್ಷರೇ ಆತ್ಮನಿ ಸಂಪ್ರತಿಷ್ಠತೆ. ಈತನೇ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ ನಮಗೆ ಅವನು ಇದು ಅಂತ ತೋರ್ಸಕ್ಕೆ ಬರ್ತಾ ಇಲ್ಲ. ಯಾವನಿದ್ದರೆ ದೇಹದಲ್ಲಿ ಯಾವನಿರೋವಾಗ ನೋಡೋದು ಕೇಳೋದು ಅಂತ ಅನ್ನಿಸ್ತಾ ಇದೆಯೋ, ಆ ಕ್ರಿಯೆಗಳೆಲ್ಲ ನಡೀತಾ ಇದೆಯೋ, ಆದ್ದರಿಂದ ಅವನೇ ನೋಡೋನು. ಆ ಜೀವನು ಏನು ನೋಡೋವನಾಗಿ, ಮುಟ್ಟೋವನಾಗಿ, ಕೇಳೋವನಾಗಿ,
ವಾಸನೆ ನೋಡೋನಾಗಿ, ರುಚಿ ನೋಡೋನಾಗಿ, ಮನನ ಮಾಡೋನಾಗಿ, ತಿಳ್ಕೊಳ್ಳೋನಾಗಿ, ಏನನ್ನೋ ಮಾಡ್ತೀನಿ ನಾನು ಅಂತಾಗಿ ಆ ಕೇವಲವಾದ ಸಾಮಾನ್ಯ ಅರಿವು ಅಂತ ಈ ಎಲ್ಲ ರೂಪದಲ್ಲಿ ಏನು ತೋರು ಬರ್ತಾ ಇದ್ದಾನೆ ಆ ಪುರುಷ. ಆ ಪುರುಷ ಅಂತ ಹೇಳ್ತಾ ಇರೋದ್ರಿಂದ ಅವ್ನು ಯಾಕೆ ನಮಗೆ ಸಿಗ್ತಾ ಇಲ್ಲ ಅಂದರೆ ದೇಹದ ಒಂದು ಭಾಗದಲ್ಲಿ ಕೂತ್ಕೊಂಡೇ ಇಲ್ಲ ಅವನು. ಪೂರ್ಣ ಮನೆಯನ್ನ ಸಂಪೂರ್ಣ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಇಲ್ಲಿಲ್ಲ, ಜೀವ ಇಲ್ಲಿಲ್ಲ ಅಂತಾಗಲ್ಲ. ಅದಕ್ಕೆ ಜೀವಕೋಶಗಳು ಅಂತ ಹೇಳ್ತೀವಿ ಎಲ್ಲದಕ್ಕೂ. ತಲೆಯ ಕೂದಲಿನ ತುದಿಯಿಂದ ಹಿಡಿದು ಉಗುರಿನ ತುದಿವರೆಗೂ ಜೀವಕೋಶಗಳಿದೆ. ಯಾಕೆ? ಜೀವ ತುಂಬಿಕೊಂಡಿರುವ ಕೋಶಗಳು. ಅವನು ಇಲ್ಲದೇ ಇರೋ ಜಾಗವೇ ಇಲ್ಲ. ಆದ್ದರಿಂದ ಆ ಪುರುಷನು ಪೂರ್ಣವಾಗಿ ಎಲ್ಲವನ್ನು ವ್ಯಾಪಿಸಿಕೊಂಡಿರುವಂತಹ ಪುರುಷನೇನಿದ್ದಾನೆ ಅವನೇ ದ್ರಷ್ಟೃ ಸ್ಪೃಷ್ಟೃ ಶ್ರೋತೃ. ಅವನೇ ಅಂತ ಹೇಳ್ತಾ ಇರೋದು ಯಾಕೆ ಅಂದರೆ ಇವುಗಳಿಗೆ ಸ್ವತಃವಾದ ಅರಿವು ಏನೂ ಇಲ್ಲ ಅಂತ ಹೇಳಕ್ಕೆ. ಮತ್ತೆ ಅವನು ನಿಜವಾದವನು ಅಂತ ಕೇಳಿದರೆ ಅವನು ನಿಜವಾದವನಲ್ಲ. ಆದರೆ ಅವನ ಕರ್ತೃತ್ವ ಭೋಕ್ತೃಗಳು ಇವನಿಗೆ ಸೇರಿತ್ತು. ಅದು ಪರಮಾತ್ಮನಿಗೆ ಸೇರೋದೇ ಇಲ್ಲ. ಕೇವಲ ಚಿನ್ಮಾತ್ರ ಸ್ವರೂಪನಾದ ಪರಮಾತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇಲ್ಲವೇ ಇಲ್ಲ. ನಾನು ಮಾಡೋವನು ಅಲ್ಲ, ಅನುಭವಿಸೋನು ಅಲ್ಲ. ಆದರೆ ಯಾವಾಗ ಅವನೇ ನಾನು ಕರ್ತೃ ಭೋಕ್ತೃ ಅನ್ಕೋತಾನೋ ಅವನಿಗೆ ಜೀವ ಅಂತ ಹೆಸರು. ಅವನೂ ಕೂಡ ಕೇವಲ ಜಲಸೂರ್ಯದಂತೆ ನೀರಿನಲ್ಲಿ ತೋರುವ ಪ್ರತಿಬಿಂಬದಂತೆ ಅವನು ತೋರು ಬರ್ತಾ ಇರೋದ್ರಿಂದ ಅವನು ತನ್ನ ನಿಜ ಸ್ವರೂಪದಲ್ಲಿ ಒಂದಾಗಿದ್ದೇ ಇರ್ತಾನೆ. ಸುಷುಪ್ತಿ ಕಾಲದಲ್ಲಿ ಅವನು ಕೂಡ ಪರಮಾತ್ಮನಿಗಿಂತ ಬೇರೆಯಾಗಿರಲ್ಲ. ಸಾಕು, ನಾಳೆ ಭಾಷ್ಯ ಹೋಗೋಣ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.